ನಮಸ್ಕಾರ ವೀಕ್ಷಕರೇ, ನಾನು ಶ್ರೀಧರ್. ದಿ ಫೆಡರಲ್ ಕರ್ನಾಟಕದ ವಿಶೇಷ ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ವಿಶ್ವ ಮಹಿಳಾ ದಿನ. ಈ ಮಹಿಳಾ ದಿನಾಚರಣೆ ಅಂಗವಾಗಿ ಇವತ್ತು ನಮ್ಮೊಂದಿಗೆ ಒಂದು ವಿಶೇಷ ಅತಿಥಿ ನಮ್ಮೊಂದಿಗಿದ್ದಾರೆ. ಈ ದೇವದಾಸಿ ಪದ್ಧತಿ ನಿಮಗೆಲ್ಲರೂ ಗೊತ್ತಿರುತ್ತೆ. ಈ ದೇವರಿಗೆ ಮದುವೆ ಮಾಡಿಕೊಟ್ಟು ದೇವರ ಮಕ್ಕಳಾಗಿ ಬೆಳಿಬೇಕಾದವರು ಹಂತವಾಗಿ ಶೋಷಣೆಗೊಳಗಾಗಿ ಈ ಸಮಾಜ ಅವರನ್ನು ಯಾವ ರೀತಿ ನಡೆಸ್ಕೊತೋ ಅದ್ರ ಬಗ್ಗೆ ಅದರಲ್ಲಿ ನೊಂದು ಅಂಥ ಹೆಣ್ಮಕ್ಳುಗಳಿಗೆ ಮತ್ತು ಯಾವುದೇ ಸಮಸ್ಯೆ ಆಗಬಾರ್ದು ಅಂಥೇಳಿ ಹೋರಾಟ ಶುರು ಮಾಡಿ ಅನೇಕ ಮಕ್ಕಳುಗಳಿಗೆ ಹೆಣ್ಮಕ್ಳುಗಳಿಗೆ ಜೀವಕ್ಕೆ ಆಧಾರವಾಗಿರುವಂಥ ನಮ್ಮ ಕೊಪ್ಪಳ ಜಿಲ್ಲೆಯ ಪಡಿಯಮ್ಮ ಕ್ಯಾದಗುಪ್ಪಿಯವರು ಈ ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತ. ನಮಸ್ತೆ ಅಮ್ಮ. ನಿಮ್ಮ ನೋವು ನಲಿವು ಎಲ್ಲವನ್ನ ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮಕ್ಕಾಗಿ ಸಮರ್ಪಿಸ್ತಾ ಇದ್ದೀವಿ. ನಿಮಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಅಮ್ಮ, ಈಗ ನನ್ನ ಪ್ರಶ್ನೆ ಏನು ಅಂದರೆ, ಈಗ ದೇವದಾಸಿ ಪದ್ಧತಿ ಶುರುವಾಗಿದ್ದೆಲ್ಲಿಂದ? ರಾಜ ಮಹಾರಾಜ ಅನಾದಿ ಕಾಲದಿಂದನೂ ಈ ಪದ್ಧತಿಗಳಿದೆ. ಅವತ್ತು ದೇವರಿಗೆ ಒಬ್ಬ ಮಹಿಳೆಯನ್ನು ಮದುವೆ ಮಾಡಿಕೊಟ್ಟು ದೇವರ ಹೆಂಡತಿ ಅಂತೇಳಿ ದೇವಸ್ಥಾನಗಳಲ್ಲಿ ನೃತ್ಯ ಮಾಡೋ ಮೂಲಕ ಒಂದು ನೃತ್ಯಗಾರ್ತಿ ಅಂತೇಳಿ ಒಂದು ವಿಶೇಷ ಸ್ಥಾನ ಇತ್ತು. ಆದರೆ ಅದು ಬರ್ತಾ ಬರ್ತಾ ಯಾವ ಹಂತಕ್ಕೆ ಇಳೀತು, ಅದನ್ನು ಮಹಿಳೆಯರನ್ನ ಶೋಷಣೆಯಾಗಿ ಬಳಸ್ಕೊಂಡು ಅವ್ರನ್ನ ದೈಹಿಕವಾಗಿ ಬಳಸ್ಕೊಂಡು ಶೋಷಣೆ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ನೀವು ಈ ಸಮಸ್ಯೆಯನ್ನು ನೀವು ಅನುಭವಿಸಿದಿರಿ. ನೀವು ಬಾಲ್ಯದಿಂದ ಏಕೆ ಈ ಪದ್ಧತಿಗೆ ಹೆಂಗೆ ಒಳಪಟ್ರಿ, ನೀವು ಹೆಂಗಾಯಿತು ನಿಮ್ಮ ಪರಿಸ್ಥಿತಿ ಅಂತ? ನಾವು ಸರ ನಾವು ಸಣ್ಣರಿದ್ದೀವಿ. ನಾವು ಒಂದು ಎಷ್ಟು 8-9 ವರ್ಷ ಇದ್ದೇವೆ. ಸಣ್ಣ ಗೊತ್ತೈತೆ ನಮ್ಗೆ. 8-9 ವರ್ಷ ಇದ್ದೇವೆ ನಾವು. ಹೊಲಕ್ಕೆ ಹೋಗಿದ್ದೆ ನಾನು. ಹೊಲಕ್ಕೆ ಹೋಗಿ ದನಕ್ಕೆ ಒಂದು ಸ್ವಲ್ಪ ಮೇವು ಮಾಡಿದ್ದೆ. ನಮ್ಮ ಅವ್ವರ ಹೊಲದಾಗ ನಾನು ಸ್ವಲ್ಪ ಮಾಡಿದ್ದೆ. ತಗೊಂಡು ಬರ್ತಿದ್ದೆ, ದನ ಹೊಡ್ಕೊಂಬಂದ್ವಿ. ಅವು ಮತ್ತೆ ಮರುದಿನ ಇರ್ತದ ದೇವ್ರು ಕಟ್ಟೋದು ನನಗೆ. ನಾನು ಏನು ಮಾಡ್ತಾರೆ ಇವರು ಅಂತಂದು ನನ್ನ ತಂದೆ 6 ತಿಂಗಳ ಸತ್ತಾನ ಸರ್. ನಮ್ಮಪ್ಪ ನಾನು 6 ತಿಂಗಳಕ್ಕಿದ್ದಾಗ ತಾಯಿ ಸತ್ತಾನ. ನಾನು 7 ವರ್ಷಕ್ಕೆ ಹುಟ್ಟಿದ 7 ವರ್ಷಕ್ಕೆ ತಾಯಿ ಬಿಟ್ಟು ಓಡಿಬಿಟ್ಟಾಳೆ ಬೇರೆ ಕಡೆಗೆ. ನಾನು ಬಿಟ್ಟು ಓಡಿಗಿಲ್ಲ, ತಾಯಿ ಹೋಗಿಬಿಟ್ಟಾಳ. ಅವರು ಇದೇ ವೃತ್ತಿಯನ್ನು ಮಾಡ್ಕೊಂಡು ಇಲ್ಲ ಸರ್, ಬೆಂಗಳೂರಿಗೆ. ಸರ್ ಹೋಗಿಂದ ಇವರು ನನಗೆ ಅಡುಗೆ ಮಾಡಿದ್ರು ಸರ್. ಮನ್ಯಾಗ ಗೋಧಿಕ್ಕಿ ಮಾಡಿ ದ್ಯಾಸ ಐತೆ ನನಗೆ. ಒಬ್ಬತ್ತು ಜೋಗಪ್ಪ ಬಂದಿದ್ದ, ಜೋಡಿಕೆ ತೊಗೊಂಡಿದ್ದೆ ಮರ್ಕೆ ಅಂತ. ಅಲ್ಲಿ ಕುಂದಿರಿಸಿ ನನಗೊಂದು ಸೀರೆ ಉಡಿಸಿ ಜೋಗಪ್ಪಗಳು ಪದಾಡಿ ನನಗೆ ಕಟ್ಟಿದ್ರು. ಅದನ್ನು ಮುತ್ತು ಕಟ್ಟಿದ್ರೆ ಏನಾಯ್ತು ಸರ್, ಅದು ನನಗೆ ಅರ್ಥ ಆಗಲಿಲ್ಲ ನನಗೆ. ಅದು ಎಂತ ಮಾಡ್ತವ್ರೆ ಏನು ಏನೇನೋ ಮಾಡ್ತದ ಅದು. ನಿಮಗೆ ಯಾಕೆ ಮಾಡಿದ್ರು ಅಂತ ಈ ಪದ್ಧತಿನ? ನಾನು ಒಬ್ಬಾಕಿದ್ದೆ ಮನೆ. ಅಪ್ಪ ಸತ್ತು 6 ದಿನದಾಗ ಅವ್ವ ಬಿಟ್ಟು ಹುಡುಗಿಬಿಟ್ಟಾಳೆ. ನೀವು ಒಬ್ಬಂಟಿ ಆಗಿದ್ರಿ, ಒಬ್ಬಳೆ ಹುಡುಗಿ ಒಂದು ಮನೆಗೆ? ಹೊಡಿಬಿಟ್ಟಿದ್ರು 6 ಮಂದಿ, 2 ಹೆಣ್ಮಕ್ಳು 4 ಮಂದಿ ಗಂಡು ಮಕ್ಕಳು. ಅಷ್ಟರ ನಡಿ ಒಬ್ಬಾಕಿದ್ದೀನಿ ನಾನು. ಅವ್ರು ಬಿಟ್ರ ಅನಾಥ ಮಗು ಅಂತೇಳಿ ಬಿಟ್ರ. ಬಿಟ್ಟಿಂದ ಏನು ಪರಮಾತ್ಮ ಗೊತ್ತು. ನಮ್ಮ ಬಳೆ ಉಪವಾಸ ವನಸ ಏನು ದಗದ ಮಾಡಿ ಹಂಗಾಗಿ ಈಗ ಮಕ್ಕಳಾದವು. ಅಲ್ಲ, ಕಟ್ಟಿ ಎಲ್ಲಿ ಅಮ್ಮ? ದೇವಸ್ಥಾನಕ್ಕೆ ಕರ್ಕೊಂಡೋಗ್ಬಿಟ್ರಾ? ಇಲ್ಲ ಸರ್, ಮನೇಲೆ ಸರ್. ಸುಳ್ಳು ಆಡಬಾರ್ದು. ಮನೆಯಲ್ಲೇ ಬಿಟ್ಟರು. ಮನೆಯಲ್ಲೇ ಬಿಟ್ಟಿಂದ ಇವತ್ತು ಸಣ್ಣಕ್ಕೆ, ನಾಳೆ ಸಣ್ಣಕ್ಕೆ, ಇವತ್ತು ದೊಡ್ಡಕ್ಕೆ, ನಾಳೆ ಸಣ್ಣಕ್ಕೆ, ದೊಡ್ಡಕ್ಕೆ ಬಿಟ್ಟು ದೊಡ್ಡಕ್ಕೆಗಿಂದ ಬಾಂಬೆ ಕಳ್ಸೋಕೆ ರೆಡಿ ಮಾಡಿದ್ರು ನನ್ನ. ಬಾಂಬೆಕ ಅಲ್ಲಿ ಹಿರೇಕೊಡ್ಲಿ ಇಲ್ಕಲ್ ಅಂತ ಐತೆ ಸರ್. ನೋಡ್ರಿ ಇಲ್ಕಲ್ ಗೊತ್ತು, ಹೇಳಿ ಅಮ್ಮ. ಇಲ್ಕಲ್ ತಕ್ಕ ಹಿರೇಕೊಡ್ಲಿ ಅಂತ ಐತೆ. ಅಲ್ಲಿ ಅವ್ರು ಬಾಂಬೆದಾಗಿದ್ರು ಅವರು. ಅಲ್ಲಿಗೆ ನಾನು ಕಳ್ಸೋಕೆ ರೆಡಿ ಮಾಡಿ. ಯಾವ ವಯಸ್ಸಲ್ಲಿ ನಿಮ್ಗಾಗಿ ಎಷ್ಟು ವರ್ಷ ಆಗಿತ್ತು ಬಾಂಬೆಗೆ ಕಳಿಸೋ ತಯಾರಿ ನಡೀತಿದ್ದಾಗ? ನನಗೆ ಒಂದು 12-13 ವರ್ಷದಕ್ಕಿದ್ದೆ. ಆಗ ಬಾಂಬೆಗೆ ರೆಡಿ ಮಾಡಿದ್ರು ನಾನು. ನನಗೆ 12-13 ವರ್ಷದಾಗ ಗೊತ್ತಾತಲ್ಲ ನನಗೆ. ಅಲ್ಲಿ ಗೆಳತಿಯರು ಹೇಳಿದ್ರು, ಇಲ್ಲೇ ನಿನ್ನ ಬಾಂಬೆ ಕಳಿಸ್ತಾರಲ್ಲಿ ಹಂಗೆ ಹಿಂಗೆ ಅಂದರು. ನಾನು ಮನ್ಯಾಗ ನಮ್ಮ ಗಂಡ ಅಜ್ಜಿ ಇದ್ಲು, ತಂದಿರೋ ತಾಯಿಲ್ಲ. ಅಜ್ಜಿ ನಾನು ಬಾಂಬೆ ಕಳಿಸ್ತಾರೆ ಅಂದೆ. ಅದು ಯಾರಂದ್ರೆ ನಿನಗಂದು? ಇಲ್ಲಿ ಅಂದ್ರಲ್ಲಿ ಮಲ್ಲಮ್ಮರು ಅಂದ್ರಲ್ಲ ಅಂದೆ. ಬಿಡ ನಿನ್ನೆ ಬಾಂಬೆ ಕಳ್ಸ ನಾವು ಅಂತ ಗಂಡ ಅಜ್ಜಿ. ಅದಿಂದ ಹಂಗಾತ ಬಿಟ್ರು, ಕಳಿಸ್ಲಿಲ್ಲ. ಬಿಟ್ಟು ನಮ್ಮ ಬ್ಯಾಡ ಬಿಡ್ರಿ, ನಮ್ಮ ಹುಡುಗಿ ಅಲ್ಲಿ ಅಂತ ಬಿಡಿಸಿದ್ರು. ನಾವು ಹೋಗಲಿಲ್ಲ. ಹಂಗೆ ದೇವ್ರ ದೊಡ್ಡ ಕಾರಣ ಮಾಡಿ ಏನೋ ಒಂದು ತಿಪ್ಪಲ ಮಾಡಿ ಮಕ್ಕಳನ್ನ ಅದು ಮರಿನ ಅದು ಎಲ್ಲ ಅದು ಬರ್ತಿ ಘನ ವಯಸ್ಸು. ನನಗೆ ಘನ ವಯಸ್ಸು ಯಾರು ಬೇಕಾದ್ರೂ ಮನೆಗೆ ಬರಕತ್ಬಿಟ್ರು. ಕೆಟ್ಟ ಅಸಹ್ಯ ಸುಳೆ ಮಗಂದು ನನಗೆ ಪೀತಿದ್ದು. ನನಗೆ ಹಿಂಗೆಲ್ಲ ಬರಬಾರ್ದು, ಹಂಗೆಲ್ಲ ಬರಬಾರ್ದು, ಹಿಂಗೆ ಅಂತ ಮನೆಯವ್ರಿಗೆ ರೊಕ್ಕದ ಆಸೆ, ಬಂಗಾರ ಆಸೆ, ಮನೆಯವ್ರಿಗೆ ಅಜ್ಜಿಗೆ ತೋರಿಸೋರು ಅವರು. ಅಮ್ಮ, ಇದನ್ನು ಹೇಳ್ತಾ ಇದ್ರಿ ನೀವು, ಮನೆಗೆ ಬರ್ತಾಯಿದ್ರು ಅಂತ? ಮನೆಗೆ ಬರ್ತಾಯಿದ್ರು. ನನಗೆ ಗೊತ್ತಾಗ್ತತ್ತಲ್ಲ, ನಾ ಬೀತಿದ್ದೆ. ಹಿಂಗೆಲ್ಲ ಬರ್ಕೊಡ್ತಾರೆ ಅವ್ರನ್ನ. ಯಪ್ಪ ಯಾಕೆ ಬಂದಿದ್ದಿಲ್ಲ ಏನು? ಬಿಡ ನಿಂಗೇನು ಬರ್ತಾರೆ ಮನೆಯಾಗ ಅಜ್ಜಿ, ನಿಂಗೇನು ಸುಮ್ಮಿರ್ತಿಲ್ಲ ಅಂತಂದ್ರು ನನಗೆ. ನಿಮ್ಮ ಮನೆಯವರು ಏನು ಕೇಳ್ತಿರ್ಲಿವ ಯಾಕೆ ಬರ್ತಾರೆ ಏನು? ಅದನ್ನ ಏನೋ ಎಲ್ಲಿ ಇದಾಗಿದ್ದಿಲ್ಲ, ಅದೇ ಹಂಗೆ ಇದ್ನಲ್ಲ, ದೊಡ್ಡಕ್ಕಿದ್ನಲ್ಲ. ಆಗೊಂದು ವರ್ಷ 20 ಮ್ಯಾಗ ಅಡ್ಡಾಡ್ತಿದ್ರು ಜನ, ಊರನ್ನ ಜನ. ಎಸಿ ಕಾಲೋಡ್ಯಾಗ ನಮ್ಮ ಓಣ್ಯಾಗ
ಬರೋರು ಇಲ್ಲಿ ಹುಡುಗಿಯದಾಳ ಅಂತ ನನಗೆ ಗೊತ್ತಾಗತ್ತೆ. ಇವ್ರು ಯಾಕೆ ಹೇಳ್ತಾರಂತ ಬೀತಿದ್ದೆ ಅಜ್ಜಿನ. ನಮ್ಮ ಅಜ್ಜಿ ಸುಮ್ಮನೆ ಹಿಂಗೇನು ಗೊತ್ತಂತ ನಮ್ಮ ಅಜ್ಜಿ ಗಂಡ ಅಜ್ಜಿ ಅಂತತ್ತು ಅನ್ನೋದ್ರಾಗ ಆಮೇಲೆ ರೊಟ್ಟಿ ಮಾಡ್ಕೊತಿದ್ದೆ ನಾನು. ಗೌಡವ ಊರು ಗೌಡ ನಮ್ಮೂರ ತಕ್ಕ ಮೆಣಸಿಗೆರೆ ಅಂತ ಐತೆ. ಚಾಪಿ ಎಳಿತಿದ್ವಿ ನಾವು, ಚಾಪಿ ಇಚ್ಚಲ್ ಚಾಪಿ ಬಡ್ತನಕ ಬದುಕಾಕ ಚಾಪಿ ಅದಾವನ ಅಂದ. ಇಲ್ರಿ ಗೌಡ್ರ ಅಂತಂದೆ. ಯಾರ ಮನೆಗೆ ಅದಾವ ಇಲ್ಲಿಂದ? ಅಲ್ಲಿ ಅಮ್ಮನವ್ರ ಮನೆಗೆ ಅದಾವ ನೋಡ್ರಿ ಅಂದೆ. ಕೊಡಿಸ್ಬಾನೇನ ಅಂದ. ಅಯ್ಯೋ ನಾವೆಲ್ಲಿ ಕೊಡ್ಸಕ್ಕೆ ಬರೋಣ್ರಿ ಗೌಡ್ರ ಅಂತಂದೆ. ಅಲ್ಲಿಂದ ಹೀಗಾಗಿ ಮತ್ತಾಗ ನಿಮ್ಮಂಥವ್ರಿಗೆ ಹೇಳಿ ಅವ್ರಿಗೆ ಹೇಳಿ ಇವ್ರಿಗೆ ಹೇಳಿ 1 ತಿಂಗಳು 2 ತಿಂಗಳು ಗೊತ್ತಾಗ ಬ್ಯಾಡ್ರಿ ನೀವು ದೊಡ್ಡವ್ರಿ ಗೌಡ್ರ, ನಾವು ಯಾಕ್ರಿ ನಮ್ಮ ಸಣ್ಣ ಜಾತಿಯವ್ರಿ ನಾನು ಬ್ಯಾಡ್ರಿ ಅಂತ ನಾನು ಅಂದೆ. ಮತ್ತು ನಿಮ್ಮಂಥವ್ರಿಗೆ ಬ್ಯಾಡ್ರಿ ನೀವು ದೊಡ್ಡವ್ರಿ ಗೌಡ್ರ ಯಾಕೆ ಬೇಕ್ರಿ ಆಗ್ರಿ ಈಗ್ರಿ ಅಂದೆ. ಅಲ್ಲಿಂದ ಮತ್ತೆ ಅದ್ರಿಂದ ಸಾಕಲ್ಲಪ್ಪ ಆತು. ಆಗಿಂದ ಅವರು ಪಾಪ ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ನೋಡ್ಕೊಂಡ್ರು. ಮಕ್ಕಳದು ಮರಿ ಅವೆಲ್ಲ ಅದು. ಆಗಿಂದ ಬರ್ಬರ್ತಾ ನನಗೆ ಭಾಳ ನಿಮಿಷ ಕೊಟ್ಬಿಟ್ರು. ಯಾರನ್ನ ನೋಡಿದ್ರು ಬಿಡಿಯೋದು, ಅಲ್ಲೇ ಕುಕ್ಕುದೇನೋದು, ಇಲ್ಲಿ ಕಸಕ್ಕೆ ಕಡಿಗೆ ಹೋಗ್ಬೇಕಲ್ರಿ, ಊಟಕ್ಕೆ ಬೇಕಲ್ಲ. ಮತ್ತು ದಗದ ಗೌಡ್ರು ಅದಕ್ಕೆ ಇದಕ್ಕೆ ಕಸಕ್ಕೆ ಯಾಕೆ ಹೋಗಿದ್ದೆ ಅನ್ನೋದು ಬಿಡಿಯೋದು, ಅಲ್ಲೇ ನೋಡಿದೆ ಅಂತ ಬಿಡಿಯೋದು. ನಾಳೆ ಇದ್ದಲ್ರಿ ಸರ್ ಅವಾಗ ಪಾಯ ಜಿಕ್ಕೆ ಬರ್ತೈತಿ ನೀರು ಹಗ್ಗ ಬಿಟ್ಟು ನೀರು ಎಷ್ಟೊತ್ತನ ಹೋಗಿದ್ಲಿಕ್ಕೆ ಅಂತ ಕೇಳೋದು. ಉಣೇನಾರನ್ನ ಕುಡುಕ್ ಮಂದಿ ಮಾಡೋದು ಮಾಡಿ ಮತ್ತು ಬಿಡಿಯೋದು ಮಾಡಿ ನಾನು ಒಂದಿನ ಪೊಲೀಸ್ ಸ್ಟೇಷನ್ಗೆ ಹೋಗಿಬಿಟ್ಟೆ. ನೋಡಪ್ಪ ಸರಿಯಲ್ಲಿದು ನನ್ನೇನು ನೀವು ಮಡ್ಕೊಂಡಿಲ್ಲ, ನಾನು ದೇವದಾಸಿ, ನಮ್ಮ ಮನೆಗೆ ಎಲ್ಲೆಲ್ಲಿ ಬರಬಾರ್ದು ನೀನು ನೋಡಂತೇಳಿ ಪೊಲೀಸರಿಗೂ ಹೇಳಿದೆ. ಪೊಲೀಸರಲ್ಪ ಬ್ಯಾಡ ಅನ್ನೋ ಕಡೆ ಯಾಕೆ ಹೋಗ್ತೀವೋ ಹೋಗಬೇಡ ಗೌಡಗಲ್ಲೇ ನೀವು ಬೇಕಾದಾಗ ಪೊಲೀಸರು ಭಾಷಾದಾಗ ಬೇದ್ಬಿಟ್ರು ಅವರು. ಬೇದಿನ ಮಾತಿದ ಆತಾಗಿಂದ ನನಗೆ ಸರಿ ಕಾಣಲಿಲ್ಲ, ಅದು ದಾರಿ ಸರಿ ಕಾಣಲಿಲ್ಲ. ನಾನು ಹಂಗೆ ದುಡ್ಕೊಂತ ಮಾಡ್ಕೊಂತನ 4 ಮಕ್ಕಳದು ಸರ್ ನನಗೆ. 2 ಹೆಣ್ಣು 2 ಗಂಡು. 2 ಹೆಣ್ಣು 2 ಗಂಟಾಗಿಂದ ಗಂಡು ಹುಡ್ರು ವಯಸ್ಸಿಗೆ ಬಂದು ಹೆಣ್ಣು ಹುಡುಗಿ ಹಿರೇ ಹುಡುಗಿ ಇನ್ನೇನು ಹುಡುಗಿ ಸಣ್ಣ ಹುಡುಗಿ ದೊಡ್ಡಗೋಡಿ ಎಮ್ ಎಲ್ ಎ ನಾವು ಕುಷ್ಟಿಗೆ BJP ಎಮ್ ಎಲ್ ಎ ಅವ್ರಿಗೆ ಕೊಟ್ಟಿನಿ ಸಣ್ಣಕಿನ. ಅದು ಹುಡ್ರು ದೊಡ್ಡವಾದು. ಗ್ರಾಮ ಪಂಚಾಯತಿ ಎಲೆಕ್ಷನ್ SC ಕೋರ್ಟ್ ಬಂದುಬಿಡ್ತೆ. ಅಲ್ಲಿ SC ಕೋರ್ಟ್ ಬಂದಾಗ ನನಗೆ ಐರೋಧ ಮಾಡಿದ್ರು. ಎಲೆಕ್ಷನ್ ಆಗಲಿಲ್ಲ ನನಗೆ, ಐರೋಧ ಮಾಡಿದ್ರು ಎಲ್ಲ ರೆಡ್ಡಿಯವ್ರ ಮಂದಿ ಎಲ್ಲರೂ ಕೂಡಿ. ಅದು ಅಧ್ಯಕ್ಷ ನನಗೆ ಬಂದುಬಿಡ್ತದೆ. ಗೆದ್ರಿ ಎಲೆಕ್ಷನಲ್ಲಿ? ಹ್ಞೂ ಸರ್. ಅಧ್ಯಕ್ಷ ದೇವೇಗೌಡ ಮುಖ್ಯಮಂತ್ರಿ ಇದ್ನಲ್ಲ, ಕುಮಾರಸ್ವಾಮಿ ಅವರದ ಗೌಡ್ರ ತಂದೆ. ಮತ್ತು ನಾ JDS ಇಂದ ಆರಿಸಿನಿ ಸರ್, ಸುಳ್ಳು ಹೇಳ್ಬಾರ್ದು. ಬೆಂಗಳೂರಲ್ಲಿ ಕುಂತೀನಿ ಅಂದ್ರೆ ಮತ್ತು ಇಲ್ಲಿ ಕುಷ್ಟಗಿಯಲ್ಲಿ ಎಲ್ಲರೂ ಹೆಣ್ಮಾಳ ಆಗ್ಬೇಕು ಅಂತೇಳಿ ಇಲ್ಲಿ ಕುಷ್ಟಗಿ ಮುಖಂಡ್ರು JDS ಮುಖಂಡ್ರು ಎಲ್ಲ ರೆಡ್ಡಿಯವ್ರ ಮಂದಿಯವರು ಅಂದ್ರೆ ನಮ್ಮೂರಾಗನ ಅಂದರು. ಅಲ್ಲಿ ಅಧ್ಯಕ್ಷ ಆಯ್ತು ಸರ್ ನಾನು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಂದ. ದೊಡ್ಡವ್ರ ತಕ್ಕ ಮತ್ತು ಆಫೀಸರ್ ಬರೋಕತ್ಬಿಟ್ರೆ ಮನೆಗೆ ದೊಡ್ಡ ಆಫೀಸರ್ ಮತ್ತು ಅಧ್ಯಕ್ಷರಲ್ಲ, ಅದು ಅರ್ಧ ML ಇದ್ದಾಗ ಅಧಿಕಾರ. ಈ ಗೌಡ್ರು ಪೊಲೀಸರು ಬೇದ್ಬಿಟ್ರು. ನೋಡಪ್ಪ ಆಕೆ ಅಧಿಕಾರಿ ಅಂತದು ಆಕೆ ಅಂತಾಕಿ ನೀವು ಬೆಂಗಳೂರಿಗೆ ಬಿದ್ದಂತಲ್ಲ ಮೊನ್ನೆ ಆಕೆ ಜೊತೆಗೆ ಅಂದ್ರೆ. ಇಲ್ಲ ಸರ್ ನಾವು ಮೋಟ್ರ್ ತರಕ್ಕೆ ಹೋಗಿದ್ರು ಅಂದವ. ಬೆಂಗಳೂರಿಗೆ ಬಂದಿದ್ದ ಈ 30 ವರ್ಷದ ಮುಂದೆ. ಬೆಂಗಳೂರಿಗೆ ಬಿದ್ದಂತಲ್ಲ ಎಲ್ಲದಕ್ಕೆ ಹೋಗಿದ್ದಕ್ಕೆ ಜೊತೆಗೆ ಅಂದ್ರೆ. ಇಲ್ರಿ ಗೌಡ್ರ ನಾವು ಮೋಟ್ರ್ ತರಕ್ಕೆ ಹೋಗಿದ್ದೀವಿ ರೀ ಅಂತಂದ್ರೆ. ದಯಮ್ಮ ಹೇಳ್ತಲ್ಲ ಬೆಂಗಳೂರಿಗೆ ಬಂದಿದ್ರೆ ನಮ್ಮ ಮೀಟಿಂಗ್ ಇತ್ತು, ಬೆಂಗಳೂರಿಗೆ ಬಂದಿದ್ರಿ ಇವ್ರು ಅಂತ ಹೇಳ್ತತಿಲ್ಲ ಯಾವ ಅಂತಂದ್ರೆ. ಎಲ್ರಿ ನಾವು ಮೋಟ್ರ್ ತರಕ್ಕೆ ಹೋಗಿದ್ದೀವಿ ಅಂದ್ರೆ. ಆಯ್ತಪ್ಪ ಹೋಗಬೇಡ ನೋಡಿ ದೊಡ್ಡ ಅಧಿಕಾರದಾಗ ತಳಕ್ಕೆ ಈಗ ಅಧ್ಯಕ್ಷರು ಅವರು ಹಂಗೆಲ್ಲ ಹೋಗ್ಬಾರ್ದು ಅಂತೇಳಿದ್ರು. ಮತ್ತು ಇದಾಗ್ಬಿಟ್ಟ ಮಕ್ಕಳು ಮದುವೆ ಮಾಡಿದೆ. ಅದ್ದೂರಿಂದ ಆಫೀಸರ್ನ ತೊಗೊಂಡೆಲ್ಲ ಮದುವೆ ಮಾಡಿ. ಆದರೆ ಜೀವನದಾಗ ದೇವದಶೆ ಆಗಬಾರ್ದು, ಮರದಿಲ್ಲ ಹುಚ್ಚ ಇರಲಿ ಅಂಥವನಿಲ್ಲಿ ಗಂಡ ಇರಬೇಕು, ಮದುವೆ ಆಗ್ಬೇಕು. ಮದುವೆ ಆದ ದೊಡ್ಡ ಮರದದು. ಹಂಗಾಗಿ ಸರ ದೇವದಶೆ ಎಲ್ಲಿ ಬೇಕಲ್ಲೇ ಬಿಡೋಕತ್ಬಿಟ್ರು. ನಾವು ರಾಜಕೀಯ ಮಾಡಿದ್ನಿ ಗೊತ್ತಾಗ್ಬಿಡ್ತು ನನಗೆ. ಹುಲಿಗ್ಯಾಗ ಹಿಡಿದು ಜಡಿ ಕತ್ತರಿಸ್ಬಿಟ್ಟಿವಿ ನಾವು. ದೇವ್ರು ಹೇಳಾರನ್ನ ಕುಣಿಯಾರನ್ನ ಕೈಯಾಗ ಇದನ್ನು ಕೊಟ್ಟಿವಿ ಕರ್ಪೂರ ಕಡ್ಡಿ ಕೊಡ್ರಿ ನಮ್ಮ ಕೈಗಂತ ಪೇಸ ಇಡ್ತಿದ್ವಿ. ಲಬ್ಬಳ ಬೈಕಿಂದ ಕೆಡಿ ಕತ್ತರಿಸ್ಬಿಟ್ಟು ಜಡಿನ ಸುಮ್ಮನೆ ಇರ್ತಿದ್ವಿ. ದೇವ್ರತೆ ಮುಟ್ಬಡ್ಸಲ್ಲ ತಗೊಂಡೆ ಆಕೆ ದೇವ್ರದಾಗ ತಿಂತಿದ್ವಿ. ಇಲ್ಲಿಗೆ ಹಂಗೆ ಮಾಡಿದ್ವಿ. ನಾವು ಎಲ್ಲೆಲ್ಲಿ ಬಿಡ್ತಾರೆ ಅಲ್ಲಿ ನಿಂದಿರ್ತೈತಿ ನಾನು. ಅವ್ರಿಗೆಲ್ಲ ಗೊತ್ತಾಗ್ಬಿಡ್ತು ಮಂದಿಗೆ. ಅಲ್ಲೇ ಪಡೆ ಮರದಾರ ಪೊಲೀಸ್ರು ಇರ್ತಾರೆ ಅವರಿಂದ ನೋಡ್ರಿ ಹುಷಾರ ಅಂತಂದ್ರು. ಅಂದ್ರೂ ಬಿಡ್ತಿದ್ರು ನೋಡಿ ಸರ್. ಅಷ್ಟಾದ್ರೂ ಬಿಟ್ಬಿಡ್ತಿದ್ರು. ಮತ್ತು ದೇವದಶಿ ಪದ್ಧತಿನ
ನಾವು ಹಿಡಿದು ಬಿಟ್ಟು ಬಿಡಲಿ ಅಲ್ಲಿ ಮಾತಾಡ್ದು ನೋಡ್ರಿ ಈ ಮಳೆ ಇಲ್ಲಿ ಮನೆ ಬಂದು ಬಿಡ್ರಿ ಇವು ಆಕೆ ಹಿಡಿಕೆ ಅಲ್ಲ ಸುಮ್ಮನೆ ಅಡ್ಡಾಡಕ್ಕೆ ಪಡ್ತಕೊಳಕ್ಕೆ ಆಕೆ ಆ ಹುಡುಗ ನಾನು ಹಿಡಿದಿವ್ರು ಒಂದು ಹಿಡಿದ್ವಿ ದೊಡ್ಡ ಮಂದಿನ ಅದು MLA ಮಂದಿನ ಕುರುಬರು ಮಂದಿ ಅದು 5000 ಕೊಟ್ಟು ದೇವದರ್ಶಿ ಮಾಡಿಬಿಟ್ರೆ ನಾವು ಹುಡುಗ ಆ ಹುಡುಗಿ ನಮ್ಮನ್ನು ಬೇದು ಬಿಡ್ತೀವಿ ಇಲ್ಲೇ ಬಂದಿರಿ ಅಲ್ಲ ಅಲ್ಲಮ್ಮ ನೀನು ದೇವದರ್ಶಿಗೆ ಅಂತಲ್ಲ ಕೇಳಕ್ಕೆ ಅಮ್ಮ ತಲೆ ಕೆಟ್ಟು ತಂದಿನ ಹಂಗೆ ಹಿಂಗೆ ಅಂದ್ಲು ಹೌದನಮ್ಮ ಅಂತಂದ್ವಿ ಮತ್ತೆ ಆಕೆಗೆ ಆ ಮಾಡಿ ಇವು ಮಾಡಿ ಅದನ್ನು ಕೊಡಿಸ್ತೀನಿ ಇದನ್ನು ಕೊಡಿಸ್ತೀನಿ ಕರ್ಕೊಂಬಂದು ಕುಸ್ತಿ ಕರ್ಕೊಂಬಂದು ಆಕೆ ಕಬಲ್ ಮಾಡಿಬಿಟ್ಟು ಅವ್ನ ಹೆಸರು ಹೇಳೋದು ಹೇಳ್ಬಿಟ್ಲು ಹೇಳಿದಾಗ ನಾವು ಹಿಂದೆ ನಮ್ಮ ಹುಡುಗ ಹಿಡಿಯೋ ಮಾಡ್ತದ್ದು ನಾವು ಮಾತಾಡಿದ್ದು ಅಲ್ಲಿ ಅವ್ರ ಮನೆಗೆ ಹೋದ್ವಿ ಸರ್ ಆಕೆ ಕರ್ಕೊಂಡು ಆಕಿನ ಕಟ್ಟಿ ಮಾಡ್ಕೋಬೇಕಲ್ಲ ನಾವು ಹೋದ್ರೆ ನಮಗೆ ಬಿಡ್ತಾರಲ್ಲ ಆಕಿನ ಕರ್ಕೊಂಡು ಅವ್ರ ಮನೆಗೆ ಕುಟ್ಟಿ ತಾಲೂಕಿನಾಗ ಊರು ತೆಗ್ಗ್ಯಾಳ ಅಂತದು ಅವ್ರ ಮನೆಗೆ ಹೋದ್ವಿ ಅವ್ರ ಪೊಲೀಸರಿಗೆ ಫೋನ್ ಹಚ್ಚಿದ್ರು 4 ವರ್ಷ ಮುಂದೆ ಸರ್ ಇದು ಬೇರಲ್ಲೇ ಇಟ್ಬಿಟ್ರು ಅದನ್ನು ಪೊಲೀಸರು ಬರೋರನ್ನ ಇಟ್ರು ಪೊಲೀಸರಿಗೆ ಅಂತಿರ್ತಾರೆ ಸುಮ್ಮನೆ ಆದ್ರೆ ಪೊಲೀಸರು ಬಂದು ಏನಂದ್ರೆ ನಮ್ಗೆ ಎದ್ದೇಳ್ರಿ ಬಂದು ಇಲ್ಲಿ ಕೇರಿಯಂದ್ರೆ ಬಂದು ಇಲ್ಲಿ ಕುಂದ್ರತಾರೆ ನಮ್ಮ ಆದ್ರೆ ಬಂದು ಎದ್ದೋಗ್ರಿ ಅಂತಂದ್ರೆ ನಾ ಯಾರು ಎದ್ದಂದೆ ನೀವು ಅಂದ ಸರ್ ರೀ ಬಂದಿದ್ದೆ ಈಗ ನೀನು ಅಪರಾತ್ರಿ ಇದು ನೀವು ಮಾಡೋ ಕೆಲಸ ನಾವು ಮಾಡೋಕತ್ತೀವಿ ಸರ ಏನು ನಮ್ಮ ಜೊತೆಗಿರ್ರಿ ಇಲ್ಲಿ ಅದು ಚರ್ಚೆ ಹಿಡೀಲಿ ಅದು ನಾವು ಕುಂತದಕ್ಕೇನು ಅದನ್ನ ಸರ್ಕಾರ ಹೌದು ಅಂತೈತೆ ಅಲ್ಲಂತೈತೆ ಕೇಳ್ತೀವಿ ಕೇಳ್ಕಾಟ್ ನೀವು ಕುಂದ್ರಿ ಸರ್ ಅಂದ್ವಿ ಕುಂತ್ರು ಅವ್ರು ಕುಂತ್ರು ಬೆಳತನ ಬೆಳಗರಿಸ್ಬಿಟ್ಟು ಎಲ್ಲ AC DC ಬಂದುಬಿಟ್ರು ಇಲ್ಲಿ ಬೆಂಗಳೂರಿಗೆ ಫೋನ್ ಹಚ್ಚಿಬಿಟ್ರು ನಮ್ಮ ಹುಡುಗರು ಬೆಂಗಳೂರ್ಲಿದ್ದು ಎಲ್ಲರೂ ಕಳಿಸ್ಬಿಟ್ರು ಸಂಬಂಧಪಟ್ಟರು ನಲ್ಲಿ ಕುಷ್ಟಿಗೆ ಬಂದರು ಬಂದಿಂದ ಅಷ್ಟು ಕಬಲಾಗಿ ಆಕಿನೆಲ್ಲ ಫೋಟೋ ತೊಗೊಂಡು ಇದನ್ನು ಮಾಡಿ ಆಕೆ ಹುಡುಗನ ಆತನ ಹಿಡ್ಕೊಂಡು ಹೋಗಿ ಸ್ಟೇಷನ್ದಾಗ ಹಾಕಿದ್ರು ಆತನ ತಾಳಿ ಕಟ್ಟಕ್ಕೆ ರೆಡಿ ಮಾಡಿದ್ರು ಹುಡುಗಿಗೆ ಆತನ ಮತ್ತು ಸರ್ಕಾರ ಸಾಹೇಬರು ಸಬ್ ಇನ್ಸ್ಪೆಕ್ಟ್ರು PSI ನಾನು ಕರೆದ್ರು ಪಾಪಡಿ ಮೇಲೆ ಅಂದರು ಹೆಂಗೆ ಮಾಡೋಣ ಅಂದರು ಏನು ಹಂಗೆ ಸರ್ ಅವ್ರಿಗೆ ಆಗಲ್ಲಿ 2 ಮದುವೆಗೆ ಹೋಗಂದ್ರು 2 ಮದುವೆ ಆಗಿತ್ತು ಸರ್ ಅವಾಗ ಅಕ್ಕನ ಸಸಿ ಒಬ್ಬಕ್ಕೆ ಮಾಡ್ಕೊಂಡು ಹೆಡ್ತಿ ತಂಗಿ ಮಾಡ್ಕೊಂತ 2 ಮಾಡ್ಕೊಂಡಿದ್ದವ 3ನೇ ಮದುವೆ ಆಗೋಕ್ಕೆ ಚಾನ್ಸ್ ಇಲ್ಲ ಸರ್ಕಾರಕ್ಕೆ ಅಂತ ಸರ್ ಹಂಗೆ ಹೇಳಿದ್ರೆ ಆಯ್ತು ಸರ್ ಅಂದೆ ಮತ್ತೇನು ಮಾಡ್ಕೊಂತೀಪ್ಪ ಚಂದ್ರಪ್ಪ ಅಂದೆ ಆಯ್ತಾರು ಮಾಡ್ಕೊಂತೀನಿ ರೀ ಅಮ್ಮಾರ ಅಂತಂದು ಆಯ್ತು ಬಿಡಪ್ಪ ಅಂತಂದ್ವಿ ಬಂದ್ವಿ ನಾವು ಇತ್ತ ಮುಂದಕ್ಕೆ ಬಂದಿವಿ ಸರ್ ಅವ್ರಿಗೆ ಎಲ್ಲಿದ್ದೈತೆ ನಮ್ಮ ಊರ ಕಡೆ ಬಂದ್ವಿ ನಾವು ಎಣ್ಣೆ ಸುರ್ಕೊಂಬಿಟ್ರೆ ಮೇಲೆ ಅವು ಎಣ್ಣೆ ಸುರ್ಕೊಂಡು ಹಬ್ಬ ಹುಯ್ಕೊಂಬಿಟ್ರೆ ಮನೆಗೆ ಬಂದ್ವಿ ಇಡೀ ಮಂದಿ ಜನ ಜಾತ್ರೆ ಅಂತ ನಾನು ಫೋನ್ ಹಚ್ಚಿರಿ ಸರ್ ಒಂದು ರಾತ್ರಿ 12 ಗಂಟೆಗೆ ಏನಾತ ಅಂದೆ ಚಂದ್ರಪ್ಪ ಸತ್ನಂತ ನಿಮ್ಮ ಮ್ಯಾಗ ಕೇಸ್ ಬರೋದು ನೀವು ಏನೇನು ಮಾಡಿರಿ ಅಂತಲ್ಲ ಅಂದರು ಎಣ್ಣೆಕ್ಕೆಂದ್ರೆ ಮ್ಯಾಗ ಸತ್ತಿಲ್ಲ ಒಂದು ಎತ್ತಗೋದ ಅಂದೆ ಬೆಳಗುಟ್ಟಿಗೆ ಹೋದ್ರೆ ಸತ್ತಿಲ್ಲ ಬಿಡು ಮಾಡ್ಕೊಂಡು ಬರ್ತಾನೆ ಮಾಡ್ಯಾನ ಅಂತಂದೆ ನಾನು ಹಂಗೆ ಮಾಡಿ ಮತ್ತೆ ಅದನ್ನ ಹಿಡಿದು ನಿಲ್ಸಿದ್ವಿ ಪೊಲೀಸರು ನಾವು ಬಂದು ಮನೆ ಕಬ್ಬರಿಗೆ ಒಂದು ಆತು ಮುಚ್ಕೊಂಬಿಡಿ ಸರ್ಕಾರ ಮುಚ್ಕೊಂಡು ನೈಡ್ಯಕ್ಕೆ ಹೋಗಿದ್ವಿ ಹುಡುಗನ ಹೋಗಿದ್ವಿ ರೆಡಿ ಆಗಿದ್ವಿ ಸರ್ಕಾರ ಮುಚ್ಕೊಂತದನ್ನು ಸರ್ಕಾರನೇ ಮುಚ್ಚಾಕ್ತು ಅಂತೀರಿ ಪ್ರಕರಣ ಮುಚ್ಚಾಕ್ತದೆ ನೀವು ಎಷ್ಟೇ ಹೋರಾಟ ನಾವು ಬಿಡುದು ಸರ್ ಇಂಥ ಪ್ರಕರಣಗಳನ್ನ ತಡಿಬೇಕು ಅಂತ ನೀವು ಹೋರಾಡ್ತೀರಿ ಇನ್ನೊಂದು ಕಡೆ ಅಧಿಕಾರಿಶಾಹಿಗಳು ದುಡ್ಡಿರೋರು ಅವ್ರ ಪರವಾಗಿ ನಿಂತು ನಿಮ್ಮ MLAಗಳು ಅಧಿಕಾರಿಶಾಹಿಗಳು ನಾ ಹೇಳ್ಬಿಟ್ಟೆ ನಮ್ಮ MLA ನೀನು ಕೆಲಸ ಮಾಡಿಲ್ಲ ತಮ್ಮ ಇದ್ರ ನನಗಿಂತ ದೊಡ್ಡವಾಗಲಿ ನನ್ನ ದೊಡ್ಡ ನಿಮ್ಮ ಅಪ್ಪನ ಕಾಲದ ನನ್ನ ಅಧ್ಯಕ್ಷನ ಹೊತ್ತು ನಿಮ್ಮಪ್ಪ ಕಾಂಗ್ರೆಸ್ಸು ನೀನು BJP ಅದೇನು ಪಕ್ಷ ಇರ್ಬೋದು ಹೋಗ್ಬಿಟ್ಟು ನಿಮ್ಮ ಮನಸ್ಸು ಅದು ನಾವೇ ಕನಪನ ನೀವೇನು ಪಾರ ಮಾಡಿಯಲ್ಲಪ್ಪ ಅದು ಎಂದೆಂದು ನಾನು ಹೋಗಲ್ಲ ನನಗನ್ಯ ಏನು ಮಾಡೀನಿ ಯಾಕಣ ನಾನು ಕಬ್ಬರಿಗೆ ದೇವದರ್ಶಿ ಮಾಡಿಸಿಯಲ್ಲೋ ಅಂತಂದೆ ಅಂದ ಬಿಡುತ್ತಮ್ಮ ಅಂದೆ ನೆಗ್ತಾನೆ ಈಗ ನೀವು ಚಿಕ್ಕ ವಯಸ್ಸಲ್ಲೇ ಇಲ್ಲಿಗೆ ಬಂದಿದ್ರಿ ಈಗ ನೀವು ಎಷ್ಟು ವರ್ಷ ಇದ್ದಾಗ ಇದರಿಂದ ಹೊರಗಡೆ ಬಂದ್ರಿ ಅಂತ ನಾನು ರೀ ಒಂದು 20 ವರ್ಷದಾಗ ಹೊರಗಡೆ ಬಂದಿದ್ದೆ ಸರ್ ನೀವು ಎಷ್ಟು ಶೋಷಣೆಗೊಳಗಾಗಿದ್ರಿ ಅಷ್ಟು ವರ್ಷದಲ್ಲಿ ಒಂದು 12-13 ವರ್ಷದೊಳಗಡೆ ಒಂದು 20 ವರ್ಷ ಅನುಭವ ಬಿಟ್ಟಿದ್ದು ಸರ್ 20 ವರ್ಷ ಅಪಾಪಂದಿಗೆ ಬಟ್ಟೆ ಇಲ್ಲ ಕೋಳಿಲ್ಲ ಹುಡ್ರಿಗಿನ್ನು ಬಟ್ಟೆ ಇಲ್ಲ ಬಡತನ ಕೆಟ್ಟ ಬಡತನಕ್ಕೆ ಮನೆ ತುಂಬ ಮಕ್ಕಳು ಅನ್ನಂಗಾಗಿತ್ತು ನಿಮ್ಮ ಪರಿಸ್ಥಿತಿ 4 ಮಕ್ಕಳು ಆಗ್ಬಿಟ್ಟು ಕೋಳಿಲ್ಲ ಬಟ್ಟೆ ಇಲ್ಲ ಮಕ್ಕಳಿಗೆ ಅವು ಕುಡುಕ್ ಸುಳೆ ಮಗ ಗಂಡ ಇಂಥ ಪರಿಸ್ಥಿತಿಗಳ ನಡುವೆ ಹೆಂಗೆ ಜೀವನ ಮಾಡಿದ್ರಿ ಶೋಷಣೆಗಳನ್ನ ಹೆಂಗೆ ತಡ್ಕೊಂಡ್ರಿ ದೈಹಿಕವಾಗಿ ಮಾನಸಿಕವಾಗಿ ಈಗ ತಪ್ಪಲಾರ್ಕೊಂಬ ಗರ್ಜಿ ಪಲ್ಯವು ಹಣ್ಣಿ ಪಲ್ಯವು ಹೊಟ್ಟೆಗೂ ಇಲ್ಲದೆ ಅದನ್ನು ಕುಚ್ಕೊಂಡು ಉಪ್ಪು ಒಳ್ಳೆ ಉಪ್ಪು ತಾಳು ಉಪ್ಪು ಒಂದು ಕಲಿಸ್ಕೊಂಡು ಸೊಪ್ಪು ತಿಂತಿದ್ವಿ ಅವನು ಸ್ವಲ್ಪ ಹಾಲು ಬರ್ತು ಕೂಸಿ ಮಲೆ ಕುಡಿಸ್ತಿದ್ವಿ ಮತ್ತು ಕಟ್ಟು ಒಂದು ಸ್ವಲ್ಪ ಜೋಳ ಇರ್ತಿದ್ವಲ್ಲ ಅವನ್ನ ಸೊಂಟಿ ಪಂಕ್ಟಿ ಜೋಳದ ಸೊಂಟಿ ಗಿರಣಿ ಇದ್ದಿಲ್ಲ ಸರ್ ಅವಾಗ ಸ್ವಂತದವರು ಜೊತೆಲಿಲ್ಲ ಇಲ್ಲ ಸರ್ ಅಪ್ಪ ಅಮ್ಮ ಯಾರೂ ಇರಲಿಲ್ಲ ಚಿಕ್ಕ ವಯಸ್ಸಿಂದ ಕಷ್ಟದಲ್ಲೇ ಬದುಕಿದ್ರಿ ಅದು ಬರಬಾರ್ದು ಯಾರಿಗೆ ಏನು ಸರ ಹಂಗಾಗಿ ಇದನ್ನ ದೇವದರ್ಶಿ ಬಿಡೋದು ನಾವು ಇಷ್ಟು ಉಂಡ್ಬಿಟ್ಟಿವಿ ಹೆಂಗೆ ಮಾಡ್ಬೇಕಪ್ಪ ಅಂತಂದು ನಾನು ಈ ಹುಡುಗ ಬಂದು ಕೇಳಿದ್ರು ಬೆಂಗಳೂರು ಹಿಂಗೆ ಕೆಲಸ ಮಾಡ್ಕಪ್ಪ ಅಂದ್ರೆ ನಾನು ಯಾಕೆ ಮಾಡ್ರಿ ಅಂತ ಹುಡುಗ ಪಗಾರ ಏಟೈತ್ರಿ ಅದಕ್ಕಂದ ಇಲ್ಲಪ್ಪ ಪಗಾರ ಏನಿಲ್ಲ ಜನ ಸುಧಾರಿಸ್ಬೇಕು ಜನಕ್ಕೆ ಹೇಳ್ಬೇಕು ಇದನ್ನು ಬಿಡಿಸ್ಬೇಕು ಮನವೊಲಿಸಿ ಅಂತಂದರು
ಇವಳು ವಾಲ್ಯ ಅಂತ್ರಿ ವಾಲ್ಯಂದ ಮತ್ತು ನಾನು ಇಲ್ಲ ಸರ್ ಮಾಡ್ತೀನಿ ನೋಡಿ ಸರ್ ಅಂತಂದೆ. ಮಾಡ್ತೇನೆ ಮಾಡಿ ನೋಡ್ರಿ ಸರ್ ಮಾಡ್ತೀನಿ ನೋಡಿ ಸರ್ ಅಂದೆ. ಒಂದು ದಿವಸ ಗೋಧಿ ಅಕ್ಕಿದು ಸೊಸೈಟಿ ಮಾರ್ಕೆಂದು ಬೆಂಗಳೂರಿಗೆ ಬಂದೀನಿ ಟ್ರೇನಿಗೆ ಈ ಹುಡುಗನ ಕರ್ಕೊಂಡು 10 ವರ್ಷ ಮುಂದೆ 15 ವರ್ಷ ಮುಂದೆ ಬಂದು ಏದ್ಕಿ ಕಟ್ಟಕ್ಕಿಲ್ಲ ಬೆಂಗಳೂರಾಗ ಹೋರಾಟ ಮಾಡೋದಕ್ಕೆ ವೇದಿಕೆ ಕಟ್ಟಕ್ಕೆ ಅಂತ ಬಂದ್ರೆ ಕಟ್ಟಿದ ಸಂಬಂಧ ಹೋರಾಟ ಮಾಡಕ್ಕೆ ಹೋರಾಟ ಮಾಡಕ್ಕೆ ಮತ್ತು ಇದೆಲ್ಲ ಕಾಗದಪತ್ರ ಮಾಡಿಸ್ಕೊಂಡು ತಿಳ್ಕೊಂಡು ಹೋಗಕ್ಕೆ ಹೇಳಕ್ಕೆ ಅವ್ರಿಗೆ ಕರ್ಕೊಂಡು ಸರ್ ಹೆಂಗೆ ಶುರು ಮಾಡಿದ್ರಿ? ಬೆಂಗಳೂರಿಗೆ ಬಂದು ಕಾಗದ ಪತ್ರ ಮಾಡಿಕೊಂಡು ಮತ್ತೆ ಊರಿಗೆ ಹೋಗಿ ಹೆಂಗೆ ಹೋರಾಟ ಹೆಂಗೆ ಶುರು ಇಲ್ಲೇ ಮಾಡಿದ್ರಿ? ಓಜೆ ರಾಜನ್ ಸರ್ ಅಂತಿದ್ರು ಸರ್. ಜನಗಳು ನಿಮಗೆ ಬೆಂಬಲ ಕೊಡ್ತಿದ್ರಾ? ಹ್ಞೂ ಸರ್ ಕೊಟ್ರಿ ಇಲ್ಲಿ ಕೊಟ್ರಿ ಸರ್. ಓಜೆ ರಾಜನ್ ಸರ್ ಅಂತಿದ್ರು ಸರ್ ಇಲ್ಲಿ ಬೆಂಗಳೂರಲ್ಲೇ. ಅವರು ನಮ್ಗೆ ಎಲ್ಲ ರೂಟ್ ಹಾಕಿದ್ರು, ದಾರಿ ಹಿಂಗೆ ಹೋದ್ರೆ ಹಿಂಗೆ ಹೋಗ್ರಿ, ಹಿಂಗೆ ಹೋದ್ರೆ ಹಿಂಗೆ ಬರ್ತಾರಮ್ಮ ಅಂತಂದ್ರು. ಮತ್ತು ಅವ್ರು ಹೇಳ್ದಂಗೆ ಅಲ್ಲಿ ಕೇಳ್ಕೊಂತ ಮಾಡ್ಕೊಂತ ಬರೋದ್ರೆ 1 ವರ್ಷ ಹೊತ್ತು 2 ವರ್ಷ ಹೊತ್ತು 4 ವರ್ಷ ಹೊತ್ತು 5 ವರ್ಷ ಹೊತ್ತು ಸಂಜೆನೇ ಸರ್ ಮೀಟಿಂಗ್ ತೊಗೊಂಡು 2014ರಲ್ಲಿ ನೀವು ಒಂದು ವೇದಿಕೆ ಕಟ್ತೀರಿ. ಹ್ಞೂ ಸರ್ ಕಟ್ಟಿ ಹೋರಾಟ ಮಾಡ್ತೀರಿ. ಹೋರಾಟ ಮಾಡಿದ್ವಿ ಸರ್. ಇದುವರೆಗೂ ಈ ಥರ ಪದ್ಧತಿಗಳಲ್ಲಿರುವವ್ರನ್ನ ಎಷ್ಟು ಜನನ ಹೊರಗಡೆ ತಗೊಬಂದ್ರಿ? ಇದ್ರ ಬಗ್ಗೆ ನಮ್ಮದು ಒಂದು ಕುಷ್ಟಿಗೆ ಮಾಡಲಿಲ್ಲ ಸರ್ ನಾವು. ಎಷ್ಟು ನಮ್ಮ ಜಿಲ್ಲೆ ಅದಾವ ನಮ್ಮ ಬೆಂಗಳೂರಿಗೆ, ಎಷ್ಟು ತಾಲೂಕು ಅದಾವ ಎಲ್ಲ ಕಡೆ ಜಿಲ್ಲೆಗೂ ಹೋರಾಟ ಮಾಡೀವಿ. ಅವ್ರನ್ನ ಹೇಳ್ಕೊಂಬಂದು ಹೊರಗಡೆ ಹೇಳ್ಕೊಂಬಂದು ಅವ್ರಿಗೆ ಬೆಂಗಳೂರು ತೋರಿಸಿ ಬೆಂಗಳೂರಿಗೆ ಮೀಟಿಂಗ್ ಮಾಡಿ ಮನವೊಲಿಸಿ ಮಾತಾಡಿ ಆಮೇಲೆ ನಮ್ಮ ಇವ್ರು ಅಂದ್ರೆ ಸಂಜನೆ ಸರ್ ಯಾಕೆ ಏನು ಹೆಂಗೆ ಮಾಡ್ಕೊ ಹೆಂಗೆಲ್ಲ ಅಂದ್ರೆ ಸರ್ ಹೆಂಗೆಲ್ಲ ಅಂತೇಳಿ ರೀ ನಮ್ಮ ಮಕ್ಕಳು ಮಾಡ್ಕೊಂಗಲ್ಲ ದೇವದಾಸಿ ಮಗಳು ಬಿಡ ದೇವದಾಸಿ ಮಗ ಬಿಡ ಅಂತ ಹೆಣ್ಣನ್ನು ಕೊಡೋಡ್ರು. ಅದೇನೋ ಮುಸ್ಲಿಮ್ಸ್ಗೆ ಏನೋ ಸಾದಿ ಮಾಲ ಏನೋ ಮಾಡಿರಲ್ಲ ಸರ್. ನಂಗೆ ಅನ್ನಕ್ಕೆ ಬರಲ್ಲ ಸರ್ ಅದನ್ನು ಅದನ್ನು ಕೊಡ್ರಿ ಸರ್ ಅಂದೆ. ಅದನ್ನ ಯಾರು ನಿಮ್ಮ ಸಮುದಾಯಗಳಿಗೆ ಒಂದು ಬೇಕಿತ್ತು ಅಂತ. ಹ್ಞೂ ಸರ್ ಅಂದೆ. ಯಾರಿಗೆ ಕೊಡ್ಬೇಕು ಅದನ್ನ ಅಂತಂದ್ರೆ ಇವರು ಸಂಜನೆ ಸರ್ ಮಿನಿಸ್ಟ್ರು ಅಂದ್ರೆ ಸರ್ ನಮ್ಮ ದೇವದಾಸಿ ಮಕ್ಕಳಿಗೆ ಸರ್ ಅಂದೆ. ಕೊಟ್ರೆ ಅಂತ ಮತ್ತು ಅದಕ್ಕೆ ಆಸೆಗೆ ಬಿದ್ದು ನಮ್ಮ ಮಕ್ಕಳು ಮದುವೆ ಮಾಡ್ಕೊಂತಾರೆ ಏನಾರು ಕೊಡ್ತಾರೆ ರೀ ಸರ್ ಅಂತ ಕೊಟ್ರಾ ಆಯ್ತಾ? ಅಲ್ಲೇ ಮೀಟಿಂಗ್ನಾಗ ಕುಂತಿದ್ದೆ ಬೆಂಗಳೂರಿಗೆ ಇಲ್ಲೇ. ಅವು ತಾಕ ಇದೋ ಸಾಬದ ಮಗ್ಲು ಅದು ಭವನ ಐತಲ್ಲ ದೊಡ್ಡ ಭವನ ತುಂಬಿಸ್ಕೆ ಅದಕ್ಕೆ ಏನಂತಾರೆ ಅದಕ್ಕೆ. ಆ ಮೀಟಿಂಗ್ನಾಗ ಭಾಷಣ ಅಲ್ಲೇ ಜಾರಿಗೆ ತಂದುಬಿಟ್ರು 3 ಲಕ್ಷ ಮಗನಿಗೆ 5 ಲಕ್ಷ ಮಗಳಿಗೆ ಅಂತ ಜಾರಿಗೆ ಅವತ್ತ ತಂದು ಜಾರಿಗೆ ಬತ್ತು. ನಿಮ್ಮ ಕೈಗೆ ಬತ್ತದ ಮಕ್ಕಳು ಮದುವೆ ಆತ ಮದುವೆ ಆಗ ಮಕ್ಕಳಿಗೆ ಅದ ಮಕ್ಕಳಿಗೆ ಬರ್ತಾ ಇದೆಯಾ ಅಂತ ಬಂತು. 3 ಲಕ್ಷ ಮಗನಿಗೆ 5 ಲಕ್ಷ ಮಗಳಿಗೆ ಕೊಟ್ಟರು. ನಮ್ಮ ಮಕ್ಕಳು ಆಗಲೇ ಮದುವೆ ಆಗಿದ್ರಲ್ಲತಿ. ಇಲ್ಲ ಅಂದಿದ್ರೆ ನಮ್ಮ ಮಕ್ಕಳು ಮದುವೆ ಮಾಡಿದ್ದೀನಿ ಸರ್. ನಾನು ಅಧಿಕಾರದಾಗ ಅಧ್ಯಕ್ಷ ಇದ್ನಲ್ಲ ಮದುವೆ ಮಾಡಿದ್ದು ನಾನು. ನಮ್ಮ ಮಗಳದು ಮದುವೆ ಆಗಿತ್ತು, 2 ಮಕ್ಕಳು ಹೆಣ್ಣೂರದಾಗಿತ್ತು, ಗಂಡು ಹುಡ್ದು ಮದುವೆ ಮಾಡಿದ್ದು ನಾನು ಮಕ್ಕಳದು. ನಮ್ಗೆ ಸಿಕ್ಕಿಲ್ಲ, ನನಗೆ ಬ್ಯಾಡ ಸಿಗೋದು ಅವ್ರಿಗೆ ಸಿಕ್ತಲ್ಲ. ಈಗ ಸರ್ಕಾರ ಒಂದಷ್ಟು ಯೋಜನೆಗಳು ತತ್ತಲ್ಲ ನಿಮಗೆ, ಮನೆ ಕೊಡ್ತೀವಿ ಆಮೇಲೆ ಇದನ್ನು ಕೊಡ್ತೀವಿ. ನಾನು ಸರ್ ಇವತ್ತಿಗೆ ಐತಲ್ರಿ ನನ್ನ ಮನೆಗೆ ನೋಡ್ರಿ ನಿಜವಾಗಿ ಹೇಳ್ಬೇಕಂದ್ರೆ ನಿಮ್ಮ ಮುಂದೆ ಕ್ಯಾಮ್ರಾ ಐತಿಲ್ಲ. ನನ್ನ ಮನೆ ತಗಡು ಎಲ್ಲ ಹೊಡೆದೋಗೈತೆ. ಮಳೆ ಬಂದ್ರೆ ಐತಲ್ಲ ಸರ ಮನೆ ತುಂಬ ಬೊಗಣಿ ಬಾಟ್ಲ ಇಟ್ಕೊಂತೀವಿ. ಸ್ವಸ್ಥ ಹಚ್ಚ ಮನೆಗೆ ಅದಾರ. ಇದುವೇ 2 ಮಕ್ಕಳು ಸತ್ತಾರ ಗಂಡು ಮಕ್ಕಳು. ನಿಮಗೆ ಬರ್ತೀವೈತ ಸತ್ತಾರ ಮಕ್ಕಳು. ಏನ್ಕಮ್ಮ ಏನಾಯ್ತು? ಅವ್ರು ಏನು ಸರ ಏನಾಯ್ತು ಏನಿಲ್ಲ ಅಧ್ಯಕ್ಷ ಇದ್ದೆ. ಈಗ ಹೆಣ್ಣು ಸರ್ ಹುಡುಗಿಯರು ಪಟ್ ಸಣ್ಣ ಮಗ ಸತ್ತ, ಇಕ್ಕಟ್ಟು ಹಿರಿಯ ಮಗ ಸತ್ತ ಸರ. ಹಿರಿಯತನು 3 ಹೆಣ್ಣು ಅದಾವ, ಒಬ್ಬನು ಗಂಡು ಮಗ ಅದಾನ. ಸಣ್ಣತ್ತಿಗೆ 2 ಗಂಡು ಅದಾವ ಸರ್. ಆತ ಇಲ್ಲಿ ಬೆಂಗಳೂರಾಗ ಶೂಟಿಂಗ್ ಮಾಡ್ತಾರೆ ಮೊಮ್ಮಕ್ಕಳು. ಹ್ಞೂ ಸರ್ ನಿಮ್ಮ ಮೊಮ್ಮಕ್ಕಳು ಶೂಟಿಂಗ್ ಹೋಗು ಸರ್. ಅವರು ಶೂಟಿಂಗ್ ಹೋಗ್ತಾರಲ್ಲ ಅವ್ರ ಮ್ಯಾಗ ಮ್ಯಾನೇಜರ್ ಏನು ಅದನ್ನ ಸರ್ ಫೋಟೋ ತೆಗಿತಾನೆ ಏನೋ ಅಂತಂದ್ರೆ ಇಲ್ಲೇ ಅದನ್ನ ಸರ್. ಈಗ ಒಬ್ಬ ಸಣ್ಣ ಹೋದನ, 2 ಮೊಮ್ಮಕ್ಕಳು ಮದುವೆ ಮಾಡೀನಿ. ಈ ಸರ್ಕಾರಿ ಸೌಲಭ್ಯ ಎಲ್ಲ ಸಿಗ್ತಿದೆಯಮ್ಮ? ಉಚಿತ ವಿದ್ಯಾಭ್ಯಾಸ, ಮನೆ? ನನಗೆ ಮನೆ ಇಲ್ಲ ಸರ. ನಿಮಗೆ ಕೊಡಲಿಲ್ಲ? ಸರ್ ನನಗೆ ಹೋರಾಟಗಾರರಿಗೆ ಇಲ್ಲ ಅಂದಮೇಲೆ ಪಾಪ ಇನ್ನೂ ಈ ಪದ್ಧತಿಗಳಲ್ಲಿ ಬದುಕ್ತಾ ಇರೋರ ಕತೆ. ಸರ್ ಮನೆ ಕೊಟ್ಟಿಲ್ಲ ನನಗೆ. ನಮ್ಗೊಂದು ಸ್ವಲ್ಪ ಹಳೆ ಮನೆ ಇತ್ತು, ಅದು ಬಿದ್ದು ಹೋಗ್ಬಿಡ್ತಿ. ಈಚೆಕೊಂದು ಮನೆಯಾಗ ಇದೀನಿ. ತಗಡು ಇದ್ರು ಸರ್ ಅವು ಮಣ್ಣಿನ ತಗಡು ಅವಾಗೇನು ಅವು ಎಲ್ಲ ಸೀಳು ಹೊಡೆದೋಗ್ಬಿಟ್ಟವ. ಹೆಣ್ಮಳೆಲ್ಲ ಇಡೀ ದೇಶ ಕಡ್ಡಾಡ್ತೀನಿ. ಮನೆ ಇಲ್ಲ. ಆ ಕೊಡಿಕೇರಿ ಮಗಳಂತ ಮನೆ ಇಲ್ಲ ಅಲ್ಲಿ ಎಲ್ಲಿ ಕಡಿತಿ ಕೊಡಿ ಬೆಂಗಳೂರಿಗೆ ಅಂತ ಮಗಳಂತ ಸರ್. ಕೊಡಿಕೇರಿ ಕೊಟ್ಟಾಕಿ ಇರಲ್ಲ ಮಂದಿಗೆ ಹಾಕಾಯ್ತಲ್ಲ ಏನು ಮಾಡೋಕೆ ಸರ. ಕೆಟ್ಟ ಬಡ್ತಾನ ಈಗಲೂ ಬಡ್ತಾನ. ಸರ್ಕಾರ ಈ ಸಮೀಕ್ಷೆ ಮಾಡಿರೋ ಪ್ರಕಾರ 46,667 ಜನ ದೇವದಾಸಿಯರು ಇನ್ನೂ ಜೀವಂತವಾಗಿದ್ದಾರೆ. ಅದ ಸರ್ ಇನ್ನೂ ಹೆಚ್ಚು ಅದ ಸರ್. ಇನ್ನೂ ಹೆಚ್ಚಿರ್ಬೋದು. ಇನ್ನೂ ಪುಟ್ಟ್ಯಾಗ ಬಿಟ್ಕೊತ ಬಂದ್ರೆ ನಾನು ಮೀಟಿಂಗ್ ಕರೆದ್ರು ಹೊಸ್ತಾಗ ಬಿಟ್ರಲ್ಲ ಮತ್ತೆ ಜಾರಿ ಸರ್ಕಾರ ಬ್ಯಾಡ ಮತ್ತೆ ಕಳುವಿಲಿ ಆಗ್ಯಾರಲ್ಲ ತೊಗೊಬಾರ್ದು ಅವ್ರು ನಾನು ಇಲ್ಲಿ ಬೆಂಗಳೂರಲ್ಲಿ ಮೀಟಿಂಗ್. ಇನ್ನೂ ಜೀವಂತವಾಗಿದೆಯಾ ಈ ಪದ್ಧತಿ? ನಡೀತಿದೆಯಾ? ಕಳುವಿ ನಡೀತೈತೆ ನಮ್ಮ ಕಡೆ ಬೆಳಗಲ್ಲ. ಈಗ ಅಡ್ಡಿರ್ತೀವಲ್ಲ ನಾವು ಕಳುವಿಲೆ ನಡೆದು ಏನು ಹೇಳ್ತಾರೆ ನಾವು ಹಿಡಿಯೋಕೆ ಹೋದ್ರೆ ಹೂವು ದೇವ್ರು ಬರ್ತೇವೆ ದೇವ್ರು ಕಟ್ಟಿವಿ ನಾವ್ಯಾಕೆ ಬಸಿ ಬಿಡೋದು ಏನೇನು ನಾವು. ಮತ್ತೆ ಎಲ್ಲಿ ನಡೀತದೆ ಇಂಥ ವ್ಯವಸ್ಥೆಗಳು ಈಗಲೂ? ಮತ್ತು ಈಗ ಎದಕ್ಕೆ ಕಟ್ಟಿರಿ ಅಂತ ಕೇಳಿದ್ರೆ ಇಲ್ವಾ ನಾವು ಕಟ್ಟಿಲ್ವ ಯವ್ವ ಅಂತ ನಾವು ಹಿಡ್ಕೊಂಡು ಹೋಗ್ಬಿಡ್ತೀವಿ. ಪಡ್ರ ಮಾತ್ರ ಕತ್ತಿ ಬಿಡ್ತಾರಲ್ಲ ಗೊತ್ತಾಗ್ಬಿಡ್ತೀವಿ ನಮ್ಗೆ. ಇಲ್ಲವ ಯವ್ವ ಅಂತಾರೆ. ಈಗ ನೋಡಿ ಸರ
ಆ ಪದ್ಧತಿ ಶಿಕ್ಕನೊಳಗ ದೇವ್ರ ಪದ್ಧತಿ ಸ್ವಲ್ಪ ಕಮ್ಮಿ ಆಗೈತೆ. ಇದು ಎಲ್ಲಿ ಹೆಚ್ಚಾಗೈತೆ ಗೊತ್ತು ನಿಮ್ಗೆ ಸರ್ಕಾರದವ್ರಿಗೆ? ಎಲ್ಲಿ ಹೆಚ್ಚಾಗೈತೆ ಅದು? ಊರ ಮನೆಯಲ್ಲಿ ಹೆಚ್ಚಾಗೈತೆ ಅದು. ಬರೀ ಊರಲ್ಲ, ಬರೀ ದೇವ್ರ ಕಟ್ಕೊಂಬಿಟ್ರೆ. ರೆಡ್ಡಿಯರು, ಲಿಂಗಾಯತರು, ಕೊರ್ರು, ವಡ್ರು, ಬರೀ ದೇವ್ರ ಕಟ್ಕೊಂಬಿಟ್ರಲ್ಲ ಸರ. ಇಂಥ ಮಕ್ಳುಗಳನ್ನ ನೀವು ರಕ್ಷಣೆ ಮಾಡ್ತೀರಲ್ಲ, ಏನು ಮಾಡ್ತೀರಿ? ಏನು ಮಕ್ಕಳು ಸರ? ಇಂಥ ಪದ್ಧತಿಯಲ್ಲಿರುವಂಥ ಮಕ್ಳುಗಳನ್ನ ನೀವು ಹುಡುಕಿ ಕರ್ಕೊಬತ್ತೀರಲ್ಲ, ಅಂಥವ್ರಿಗೆ ಏನು ಆಶ್ರಯ ಕೊಡ್ತೀರಾ? ಹೆಂಗೆ ಅವ್ರಿಗೆ ಲೋನ್ ಕೊಡ್ತೀವಿ ಸರ್. ಓದೇನಂದ್ರೆ ನೌಕರಿ ಕೊಡಿಸ್ತೀವಿ. ಓದೇನಂದ್ರೆ ದೇವದಶಿ ಮಗ ಓದೇನಂದ್ರೆ ಅವ್ನು ಒಂದು ನೌಕರಿ ಕೊಡಿಸ್ತೀವಿ. ಅವ್ರು ತಕ್ಕಂಥದ್ದು ಅವು ಸಲ್ಲಂತ ನೌಕರಿ ಕೊಡಿಸ್ತೀವಿ. ಅವು ಎಷ್ಟು ಓದಿಲ್ಲಪ್ಪ ಅದಾನಂದ್ರೆ ಅವನಿಗೆ ಲೋನ್ ಕೊಡಿಸ್ತೀವಿ ಸರ್ಕಾರದಿಂದ. ಅಂಗಡಿ ಇಟ್ಕೊಂಡು ಅದ್ರ ಮ್ಯಾಗ ಜೀವನ ಮಾಡ್ಕೊಂತ ಲೋನ್ ಕೊಟ್ಟು ಬ್ಯಾಂಕಿಗೆ ಕಟ್ಕೊಂತ ಹೋಗ್ಬೇಕು ಆ ಹುಡುಗ. ಮತ್ತು ಇಲ್ಲ ನಾ ದೊಡ್ಡ ಬಿಸ್ನೆಸ್ ಮಾಡ್ತೀನಿ ಅದನ್ನ ಮಾಡ್ತೀನಿ ಅಂದ್ರೆ 10 ಲಕ್ಷ ಕಟ್ಟಲೆ ಲೋನ್ ಕೊಡ್ತೀವಿ ಅವನಿಗೆ. ಎಲ್ಲಿ ಕೊಡಿಸ್ತೀರಿ ಅಮ್ಮ? ಇಲ್ಲಿ ಬೆಂಗಳೂರ್ಲಿಂದ ಬ್ಯಾಂಕಿಗೆ ಬರ್ತದೆ. ಅಪ್ಲಿಕೇಶನ್ ಹಾಕ್ತೀವಿ, ಅರ್ಜಿ. ಅಂಬೇಡ್ಕರ್ ನಗರದಾಗ ನಮ್ಮದು ಇದು ಐತೆ ಅರ್ಜಿ ಆಫೀಸ್ ನಮ್ಮ ಮಂದಿ ಸರ್, ಅಲ್ಲಿ ಹಾಕ್ತೀವಿ. ಅದು ಅಲ್ಲಿ ಬ್ಯಾಂಕಿಗೆ ಬರ್ತದೆ, ನಮ್ಮ ಸಂಬಂಧಪಟ್ಟ ಬ್ಯಾಂಕಿಗೆ ಬರ್ತೈತೆ ಅದು ಅರ್ಜಿ. ಅಲ್ಲಿ ಬ್ಯಾಂಕಿನಾಗ ಕೊಡಿಸ್ತೀವಿ. ನಮಗೇನಿಲ್ಲ, ತಾವು ತಗೊಂಡು ತಾವು ಏನು ಬೇಕಂತ ಮಾಡ್ಕೊತಾರೆ. ಬಟ್ಟೆ ಬರೀ ಅಂಗಡಿ ಇರೋದು, ಬಟ್ಟೆ ಅಂಗಡಿ ಮತ್ತು ಟೇಲರ್ಕಿ ಏನೇನೋ ಮಾಡ್ಕೊತಿರ್ತಾವೆ, ಮಾಡ್ತಾರೆ ಸರ. ಮತ್ತು ಅದಕ್ಕೆ ಬಡ್ಡಿಲ್ಲ, ಗಂಟು ಅಷ್ಟೇ ಕಟ್ಬೇಕು. ನಿಮಗೆ ಈ ವ್ಯವಸ್ಥೆಯಲ್ಲಿದ್ದು ಶೋಷಣೆ ಅನುಭವಿಸಿ ಪ್ರತಿಯೊಂದು ನೋವು ಸಂಕಟಗಳು ನಿಮಗೆ ಗೊತ್ತಿತ್ತು. ಸರ್. ನೀವು ಹೊರಗಡೆ ಬಂದಮೇಲೆ ನೀವು ಸ್ವತಂತ್ರವಾಗಿ ಇವೆಲ್ಲವನ್ನು ಬಿಟ್ಟು ಬದುಕೋದು ಬಿಟ್ಟು ನೀ ಇಂಥ ಮಹಿಳೆಯರಿಗೋಸ್ಕರ ಇಂಥವ್ರಿಗೋಸ್ಕರ ಹೋರಾಡಬೇಕು ಅಂತ ಯಾಕೆ ಅನ್ನಿಸ್ತು ನಿಮಗೆ ಅಂತ? ನನಗೆ ಯಾಕೆ ಅನ್ಸುತ್ತೆ ಸರ್, ನಾನು ತಟ್ಟಗಿರೋದ್ರಾಗ ತಂದೆ ಸತ್ತೋಟ್ನ 6 ತಿಂಗಳಿರೋದ್ರಾಗ 6 ತಿಂಗಳಕ್ಕಿದ್ನಿ ಅಂತ ಕಂದವ್ವ ತಂದೆ ಸತ್ತೋಗ್ಬಿಟ್ಟಾನ. ತಾಯಿ ಬಿಟ್ಟು ಓಡಿಬಿಟ್ಟಾಳ. ಮಂದಿ ಕೈ ಜೋಯ್ಕೆಗೆ ನಾನು ದೇವದಶಿ ಮಾಡಿಬಿಟ್ಟಾರೆ ಇವರು ಜನ. ನನ್ನ ಕೊಟ್ಟಿದ್ರೆ ಒಂದು ಮನೆಗೆ ಇರ್ತಿದ್ದೆ. ಆ ಊರು ಗೌಡಿಸೇನೆ ಹಾಕಿದ್ದೆ, ಆ ಊರಿಗೆ ದೊರೆ ಹಾಕಿದ್ದೆ. ನಾನು ಇಲ್ಲಿ ಬಿಟ್ಟು ನನ್ನ ಅನಾಥಾಶ್ರಮದ ಬಿಟ್ಟಾಗ್ಯಾರ ಇವರು. ನಾನಾಗಿ ಹಂಗೆ ಆಗಬಾರ್ದು ಅವರು. ಬೇರೆ ಮಕ್ಳುಗಳು ಬೇರೆ ನಿಮ್ಮಷ್ಟು ಕಷ್ಟಪಡೋದು ಬೇಡ, ಕೊಡಬಾರ್ದು. ನಾವು ಕೊಟ್ಟಿವಿ, ಅವ್ರು ಕೊಡಬಾರ್ದು. ಅವ್ರು ಚೆನ್ನಾಗಿ ಊಟ ಮಾಡಿ ಚೆಂದಾಗ ಎಲ್ಲರೂ ಗಂಡನ ಮಾಡ್ಕೊಂಡು ಗಂಡ ಮನೆ ಬಾಳೆ ಮಾಡಿ ಆ ಊರ ಹೆಸರು ತರ್ಬೇಕು ಹಾಕಿ. ಇದು ದೇವದಶಿ ಪದ್ಧತಿ ಮಾಡಬಾರ್ದು. ಇದು ಸರಿ ಕಾಣೋದಿಲ್ಲ ನನಗೆ. ನಾನು ಎಷ್ಟೋ ಕಷ್ಟಪಡಲಿ, ಪೊಲೀಸರು ಹಿಡಿದು ಒಳಗೆ ಹಾಕಲಿ, ಇದನ್ನು ಹೋರಾಟ ಮಾಡ್ಬೇಕು, ನಿಲ್ಲಿಸ್ಬೇಕು ಇದನ್ನು ಅಂಥೇಳಿ ಇದನ್ನು ಮಾಡಿದ್ದು ಸರ್. ಜೀವನದಲ್ಲಿ ಅಮ್ಮ ಮರೆಯಲಾರದಂಥ ಒಂದು ಘಟನೆ, ಇದ್ರ ಬಗ್ಗೆ ಒಂದು ಕೆಟ್ಟ ಅನುಭವ ಸರ್. ಏನಾದರೂ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀರಾ? ಏನಂದಿ ಸರ್? ಯಾವುದಂದ್ರೆ ಯಾವುದಾದ್ರೂ ಆಗಲಿ, ನಿಮ್ಮ ಜೀವನದಲ್ಲಿ ನಡೆದಿರುವಂಥ ಒಂದು ಕೆಟ್ಟ ಘಟನೆ ಆಗಿರ್ಬೋದು, ಹಾಗೆ ಈ ಹೋರಾಟದಲ್ಲಾಗಲಿ, ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಹಿಂದೆ ದೇವದಾಸಿ ಪದ್ಧತಿ ಒಳಗಡೆ ಇದ್ದಾಗ ಆಗಲಿ, ಯಾವುದಾದ್ರೂ ಒಂದು ಕೆಟ್ಟ ಅನುಭವಗಳು ಆಗ್ಯಾವ ಸರ್. ಆಗ್ಯಾವ ಸರ್. ಕೆಟ್ಟ ಅನುಭವ ಅದೇನೋ. ಈಗ ಮನೆ ಮುಂದೆ ಸೀರೆ ತಂದಿದ್ದವ ನಾವು ಇಂಥ ಸೀರೆ ಸರ್, ಇಲ್ಕಲ್ ಸೀರೆ. ನಮ್ಮ ಮನೆ ಮುಂದೆ ಕಟ್ಟಿಗೆ ತೊಗೊಂಡು ನಮ್ಮ ಮನೆ ಮುಂದೆ ನಾನು ಸೀರೆ ಸುಟ್ಬಿಟ್ಟವು. ನಮ್ಮ ಜೊತೆಗಿದ್ದವು ಸುಟ್ಬಿಟ್ಟು ಹೊಸ ಸೀರೆ ಗಳಿಗೆ ಎಂತಕ್ಕೆ ಕುಡ್ದು ಸರಿಯಾಗಿ ಕುಡ್ದು ನಿಷೇಧಾಗ ಸುಟ್ಟಾಕಿಂದ ಮತ್ತು ಮಂದಿ ಮಂತಾರೆ ಎಲ್ಲರೂ ಬೇದರು. ಹೋದ ನಮ್ಮನ್ನು ಗರ್ಭಗ ಮಾಡಿದ್ರೆ ಗರ್ಮ ಯಪ್ಪ ಸತ್ತಲ್ಲಿ ಅವು ಏನು ಕಸ ಬೆಳಿಬಾರ್ದು ಅವನಿಗೆ. ಆ ಗೌಡನೂ ಜಗ್ಗಿ ನೋಡಿದ ನನ್ನ. ಏನೋ ವಾಲ್ಮೀಕಿ ಭಾಳ ಕಾಡ್ಬಿಟ್ಟು ನನಗೆ. ನಾನು ಒಮ್ಮೆ ಬಾಯಾಕೆ ಬೀಳಕ್ಕೆ ಹೋಗಿದ್ದೆ, 3 ಲಕ್ಷ ಹೋಗಿದ್ದೆ. ವ್ಯಾಣಿ ಪೆಣ್ಣು ಇದ್ದಿಲ್ಲ ಕುಡಿಯೋದು ಹೋಗಿದ್ದು ನಾನು ಒಮ್ಮೆ. ಮತ್ತು ನಿಮ್ಮಂತ್ರ ಯವ್ವ ಬಿಡ ತಾಯಿ ಅಂತ ಮಾಡ್ಕೊಬಿಡವ ಒಬ್ಬಕ್ಕಿದ್ದೀನಿ ಅಂತಂದ್ರು. ಅವ್ನು ಜಗ್ಗಿ ಜನ್ಮ ತಿಂದ್ಬಿಟ್ಟು ನಾನು ಅವ್ನು ನೆನೆಸ್ಕೋಬಾರ್ದು. ಅವನ್ನ ಇವೇನು ಗೌಡ ಅಂತೀವಲ್ಲ, ಗೌಡ ಜಗ್ಗಿ ನೋಡಿ ಬಂಗಾರ ಬೆಳ್ಳಿ ರೊಕ್ಕ ರೂಪಾಯಿ. ಮತ್ತು ನನ್ನ ಮಕ್ಕಳಿಗೆ ಲಗ್ನ ಮಾಡಿದ್ನಿ ಅಂತ ಹೆಣ್ಣು ತೆಗೆದು ಲಗ್ನ ಮಾಡಿದ ಆತ. ಏನ್ರಿ ಅವ್ರು ಚಲೋ ನೋಡ್ಕೊಂಡು ಸತ್ರು ಪಾಪ. ಇವತ್ತಿಗೆ ಅವ್ರ ಮಕ್ಕಳು ನೋಡ್ಕೊಂತಾರೆ. ನಾನು ಅವ್ರ ಮನೆಯಾಗ ಒಳ್ಳೇದು ಕೆಟ್ಟದಾದ್ರೆ ನಮ್ಮವ್ವ ಖ್ಯಾತಿ ಗಿಂಪೆಗಂತಾರೆ. ಮತ್ತು ತಮ್ಮ ಮನೆಗೆ ಒಳ್ಳೆ ಕರ್ಕೊಂಡು ಹೋಗಾರ, ಉಣಿಸ್ತಾರೆ, ತಿನ್ನಿಸ್ತಾರೆ, ಉಡಿಸ್ತಾರೆ, ತೊಡಸ್ತಾರೆ. ಅವರು ನೆನೆಸ್ತಾರೆ. ಇನ್ನೂ ಅಮ್ಮ, ಈ ಪದ್ಧತಿಗಳಲ್ಲಿ ಇರೋರಿಗೆ ಇಲ್ಲ ಈ ಪದ್ಧತಿಯಲ್ಲಿ ತೊಡಗಿಸ್ಬೇಕು ಅನ್ನುವಂಥ ಮನಸ್ಥಿತಿ ಹೊಂದಿರ್ತಾರಲ್ಲ, ಕ್ರೌರ್ಯ ಮನಸ್ಥಿತಿ ಹೊಂದಿರುವಂಥ ಪುರುಷರಿಗಾಗಲಿ, ಇಲ್ಲ ಈ ಪದ್ಧತಿಗಳಲ್ಲಿ ಒದ್ದಾಡ್ತಾ ಇರುವಂಥ ಮಹಿಳೆಯರಿಗಾಗಲಿ, ಈ ವೇದಿಕೆ ಮೂಲಕ ನೀವು ಏನು ಹೇಳಬೇಕು ಅಂತ ಬಯಸ್ತೀರಮ್ಮ ಕೊನೆಯದಾಗಿ? ನಾನು ಅವ್ರಿಗೆ ಸರ್, ನೋಡಮ್ಮ ಇದು ಸರಿಯಲ್ಲ. ಈಗ ನಿನಗೆ ಏನು ದಗದ ಮಾಡ್ತೀಯಲ್ಲ, ಇಲ್ಲಿ ಮಡಿಯಲ್ಲಿ ದಗದ ಸರಿ ಕುಡಿದೆಯಲ್ಲ ಅಂತೀನಿ. ಹ್ಞೂ ರೀ ಅಂತಾಳೆ. ಬರೀ ಸರಿಯಾಗಿ ಕುಡಿದು ನಿಮ್ಮ ಮೈ ಮಾರ್ತೀಯ, ಮಂದಿಗೆ ಮೈ ಮಾರ್ತೀಯ, ಏನದು ಪದ್ಧತಿ? ನೀನು ಮನುಷ್ಯಕ್ಕೆ ನಗದಿಯಾ? ನೀನು ಮಾನ ಮರ್ಯಾದೆ ಕೊಟ್ಟನಿಲ್ಲ ದೇವ್ರಿಗೆ. ಸರಿಯಲ್ಲ. ನಿಮ್ಮ ಸಲಗೆ ಹೋರಾಟ ಮಾಡ್ತೀವಲ್ಲ, ನಿಮ್ಮ ಸಲಗೆ ಹಗಲಿ ರಾತ್ರಿ ಅಡ್ಡಾಡ್ತೀವಲ್ಲ, ನಿಮ್ಮ ಸಲಗಿ ಸ್ಪೆಷಲ್ ಪ್ಯಾಕೇಜ್ ಅಂತ ಹಾಕ್ಸಿತ್ತು ಸರ್ಕಾರ. ನಿಮ್ಮ ಸಲಗಿ ಎಲ್ಲದು ರೆಡಿ ಮಾಡೋಕ್ಕತ್ತೈತೆ ಸರ್ಕಾರ. ನಿಮ್ಮ ಮಕ್ಕಳಿಗೋಸ್ಕರ ನೌಕರಿ ದುಡ್ಡು ಅದೆಲ್ಲ. ಮತ್ತೆ ನೀವು ಹಿಂಗೆ ಮಾಡ್ಕೊಂತ ಹಿಡಿದ್ರಲ್ಲಮ್ಮ ಅಂತೀನಿ. ಕರ್ಸಿ ಬೈತೀನಿ ಸರ್. ಸಂತೆ ಕಂಡ್ರೆ ಬೈತೀನಿ. ನಾ ಕಂಡುಗಳು ಮರಿಗೆ ಹೋಗಾರ
ಬೈತೀನಿ. ಇದೇ ದೇವದಾಸಿ ಪದ್ಧತಿ ಅಮ್ಮ ಹ್ಞೂ ಸರ್. ಈಗಿನ ಕಾಲಕ್ಕೆ ಒಂದು ಸ್ವಲ್ಪ ಬದಲಾವಣೆಯಾಗಿ ಒಂದಂತ ಮೇಲ್ದರ್ಜೆಗೆ ಹೋಗಿದೆ, ಸ್ವಲ್ಪ ಬೇರೆ ರೀತಿಯಾಗಿ. ಹ್ಞೂ ಸ್ವಲ್ಪ ಇಂದಿಗೂ ಅಂಥ ಮಹಿಳೆಯರು ಇದ್ದಾರೆ, ಅಂಥ ಪುರುಷರು ಇದ್ದಾರೆ. ಹ್ಞೂ ಸರ್. ಅದರ ಸರ ಬೈಲಿಗಿಲ್ಲ ಅವೇನಂತಾಗ ಸ್ವಲ್ಪ ಬೈಲಿಗಿಲ್ಲ ಒಂದು ಸ್ವಲ್ಪ ಮರಿಗದಾರ. ಯಾಕಂದ್ರೆ ಹಿಡ್ಕೊಂಡು ಹೋಕಾರ ಪೊಲೀಸರು ಹಿಡ್ಕೊಂಡು ಹೋಕಾರ ಹಳೆವು ಮುಂದೆ ನಮ್ಮಂಥ ಮುದ್ದೆವು ತಾವು ಬಳೆ ಮಾಡ್ಕೊಂಡು ತೆಗ್ದು ಹೋಗಲ್ಲ ಇಲ್ಲಿಗೆ. ಇವ್ರೇನು ಬೇರೆ ಬೇರೆ ಕಾಸ್ಟ್ನಾರ ಸರ ಈಗ ದೇವದಸಿದು ಹೋಗೈತಿ ಇದು ಪದ್ಧತಿ. ಪೊಲೀಸರು ಹಿಡ್ಕೊಂಡು ಹೋಕಾರ ಬುಡಿ ಸೇರೈತೆ ಅವ್ರಿಗೆ ಬಿಡಿತಾರಂಬ ನಾನಂತ. ಇದು ಊರಲ್ಲೇ ಹೆಚ್ಚಾಗೈತಿ ನೋಡಿ. ಯಾಕಂತ ಅಜ್ಜಿ ಅನ್ಬೋದು ನೀವು, ಊರಲ್ಲೇ ಹೆಚ್ಚಾಗೈತಿ. ಅವರು ಹೇಳಕ್ಕವಲ್ಲ ಅವ್ರ ಸಲಹೆ ಹುಡುಗರು ಉರ್ಲಕ್ಕೆ ಅನ್ನಕತ್ಯಾವ, ಸಾಯಕತ್ಯಾವ ಮಕ್ಕಳು, ಹುಡುಗಿಯರಿಂದ ಓಡಿ ಹೋಗತ್ಯಾವ, ಅಲ್ಲೇ ಹೆಚ್ಚಾಗೈತೆ ಅದು. ಇದು ತಲೆಮಾರಿಂದ ತಲೆಮಾರಿಗೆ ಏನಾದರೂ ಬದಲಾವಣೆ ಆಗ್ತಿದೆಯಾ, ಇಲ್ಲ ಇದೇ ಪರಿಸ್ಥಿತಿ ಇನ್ನೂ ಈ ತುಂಬ ಕುಗ್ರಾಮಗಳಲ್ಲಿ ಮುಂದುವರಿತಾನೆ ಇದೆಯಾ ಅಂತ? ಇಲ್ಲಿ ಮುಂದುವರಿಗಡ್ಗಳು ಸರ್, ಸರ್ಕಾರ ಹರಿಗಡ್ಗಳು ನಾವಿಂದ ಇದೀವಿ ಸರ್. ನಮ್ಮಿಂದ ಪೀಳಿಗೆ ಇರ್ತಾ ಮತ್ತೆ ಅವರಿಂದ ಸರ್ಕಾರ ಇರ್ತಾ ಅಲ್ಲಿ ಹೋಗಲ್ಲ ಆತ ಇದಕ್ಕೆ ಲಾಸ್ಟ್ ಅದು. ನಮ್ಮನೆ ಬೆಂಗಳೂರಲ್ಲಿ ಈ ತಲೆಮಾರಿಗೆ ಮುಗಿಲಿ ಅಂತ ನೀವು ಆಶಿಸ್ತೀರಿ? ಮುಗಿಬೇಕು ಸರ್. ನಮ್ಮನೆ ಬೆಂಗಳೂರಿಗೆ ಹೇಳಿದ್ರು ಸರ್ ಮೀಟಿಂಗ್ನಾಗ ಅಲ್ಲಿ ವಿಧಾನಸೌಧದಿಂದ ಮೀಟಿಂಗ್ ತೊಗೊಂಡಿದ್ರು. ಸರ್ವೆದ್ದು ನೀವು ಸರ್ವೆ ಮಾಡ್ಕೊಂತವ್ರೆ ಅವ್ರಾಗ ಬಿಟ್ಕೊಂತಿರ್ತಾರೆ ನಿಮ್ಮನ್ನ ಅಂತೆ ತೊಗೊಬೇಡ್ರಿ ಅವ್ರು ಸರ್ವೆ ಮಾಡಿಬಿಡ್ರಿ ಅವ್ರನ್ನ ತೊಗೊಬೇಡ್ರಿ ಅವ್ರನ್ನ. ಈಗ ಸರ್ ಯಾಕೆ ತೊಗೊಬೇಡ್ರಿ ಅಂದ್ರೆ ನೀವು ಜಾರಿ ತಂದದ್ದು ಎಷ್ಟು ನೇಸ್ಬೇಕು ಲೆಕ್ಕ ಮಾಡಿ ನಾವು ಶಾಲೆ ಕಲ್ತಿಲ್ಲ ಅಂದೇನು. ಇವ್ರು ಬಿಟ್ಟದ್ದು ಎಷ್ಟು ನೇಸ್ಬೇಕು ಬಿಟ್ರೆ ಅದು ದಾಟ್ಬಿಟ್ರಲ್ಲಿ ಇವರು ಆಗ ದೇವದ ಶಾಲೆ ಕಳ್ಳಿ ಹಾಕಿಂದೇನು ತೊಗೊಂಡಿಲ್ಲ ಇಷ್ಟು ಮಂದಿನ. ಆ ಪಡೆ ಮೇಳ್ದಾಗ ಕೇಳ್ರಿ ಅಂದ್ರೆ ಎಲ್ಲರೂ ಏನು ಹಂಗಾಗಿ ಐತಲ್ಲ ಸರ ಸಟ್ಟ ಅನುಭವ ಬಿಟ್ಟಿಲ್ಲ ನಾವು. ಕೂಳು ಅಂದೀವಿ ನೋಡ್ರಿ ಸರ್. ಹೊಟ್ಟೆ ತುಂಬ ಕೂಳಿಲ್ಲ, ಕಣ್ ತುಂಬ ನಿದ್ದಿಲ್ಲ, ಏನು ಆ ರೂಢ ನೆನೈತೆ ನೋಡಿ ಸರ್ ನಮ್ಗೆ. ಈ ಪದ್ಧತಿ ಈಗ ಕಡೆಯದಾಗಿ ನನ್ನ ಒಂದೇ ಒಂದು ಪ್ರಶ್ನೆ ಏನು ಅಂದರೆ, ಈ ಪದ್ಧತಿ ಇನ್ನೂ ನೀವು ಹೇಳ್ದಂಗೆ ಕೆಲವೊಂದು ಭಾಗಗಳಲ್ಲಿ ಮುಂದುವರಿತಾ ಇದೆ, ನೀವು ತಡೀತಾ ಇದ್ದೀರಿ, ಸರ್ಕಾರನೂ ಹೋರಾಟ ಮಾಡ್ತಿದೆ. ಇಂಥ ಮಹಿಳೆಯರಿಗೆ ಒಂದಷ್ಟು ಸೌಕರ್ಯಗಳನ್ನ ಕೊಡಬೇಕು, ವಿದ್ಯಾಭ್ಯಾಸ, ಮನೆ, ಈ ಥರದ್ದೆಲ್ಲ ಸರ್ಕಾರ ಕೊಡ್ತೀವಿ, ಮಾಸಿಕವೇ ವೃದ್ಧಾಪ್ಯ ವೇತನ, ಹೊಲ, ಇಂಥವೆಲ್ಲ ಸರ್ಕಾರನೂ ಕೊಡ್ತಿದೆ, ಮಾಡ್ತಿದ್ದಾರೆ. ಓಕೆ, ಈಗ ನಿಮ್ಮ ನೀವು ಹೇಳೋ ಮಾತಿನ ಪ್ರಕಾರನೇ ಆದರೆ ಇಂಥ ಮಹಿಳೆಯರು ಈಗ ಬಡತನ, ಹಸಿವು ಇದಕ್ಕೋಸ್ಕರ ಈ ವೃತ್ತಿ ಮುಂದುವರಿಸ್ತಾರ, ಇಲ್ಲ ಯಾವ ಉದ್ದೇಶಕ್ಕೋಸ್ಕರ ಈ ವೃತ್ತಿ ಮುಂದುವರಿಸ್ತಾರೆ? ದುಡ್ಡು ಮಾಡೋಕ್ಕೆ. ನೀನು ನಂಗೂಡ ಬಸ್ಸಿಗೆ ಬಂದ್ಲು, ಆ ಏರ್ನಲ್ ಬಸ್ ಏನಂತೀರಿ ಅಲ್ಲಿ ನಾನು ಅಲ್ಲಿ ಎನ್ ಎಚ್ 400 ಕ್ಯಾಬ್ ಎನ್ ಎಚ್ಗೆ ಬರುತ್ತೆ ಬಿಜಾಪುರ ರೂಟು. ಕೈ ಮಾಡಿದೆ ಮತ್ತು ಬಸ್ ತರಿ ಕರ್ಕೊಬಂತು. ಮತ್ತು ಅಮ್ಮ ನೀ ಪರಿಚಯ ಇದ್ದೀನಿ ನಮ್ಗೆ 400 ಕೊಡ್ತೇನೆ, 400 ಕೊಟ್ಬಿಡ ಅಂದ. ಹ್ಞೂ ರೀ ಏನು ಕಳಿಸ್ತೇಪ್ಪ ಅಂದೆ. ಅಲ್ಲಿಂದ ನಡಿ ಅಮ್ಮಿಂದ ಅಂದ್ಲು ಅಂದಾಗ ತಾಳಿಕೋಟ್ಲಿದ್ದು ಬಂದಾಳ. ತಾಳಿಕೋಟಿ ಮುದ್ದೆ ಭಾಳ ಅಲ್ಲಿದ್ದು ಬಂದಾಳ ಬಸ್, ಲೆಜರ್ ಬಸ್ ಏನಂತೀರಲ್ರಿ ಅದಕ್ಕೆ ಮಕ್ಕಂಬರೋ ಬಸ್. ಅಲ್ಲಿ ಸ್ಲೀಪರ್ ಕೋಸ್ ಅದು ಬರ್ತಾನಲ್ಲ ನಮ್ಗೆ ಅನ್ನಕ್ಕೆ ಬರಲ್ಲ. ನಾವು ಆಧಾರ್ ಕಾರ್ಡ್ ಕೊಟ್ಟರೆ ಸಿದ್ದಣ್ಣ ಅಂತ ತೊಗೊಂಡು ಬಂದುಬಿಡ್ತೀವಿ. ಅಲ್ಲಿ ಮನೆಗಿದ್ಲ ಒಂದೇ ನಿಮಿಷ ಕಂಡು ಹಿಡಿದು ನೋಡ್ರಿ ನಾನು ಯಾವ ಊರು ಅಂದೆ. ತಾಳಿಕೋಟ್ರಿ ಅಂದ್ರೆ ಎಲ್ಲಿ ಬೇಕಿವ ಅಂದೆ. ಯಲಹಂಕಕ್ಕೆ ಇಳಿತೀನಿ. ಎಲ್ಲಿ ಇಳಿತೀನಿ ಅಂದೆ. ಯಲಹಂಕಕ್ಕೆ ಇಳಿತೀನಿ. ಅಲ್ಲೇ ಮಾಡ್ತೀನಿ ಅಂದೆ. ಅಡುಗೆ ಮಾಡ್ತೀನಿ ಅಂದ್ಲು. ಅಡುಗೆನ ಹೆಂಗೆ ಅದಂದೆ. ಅಲ್ಲಿ ಆಫೀಸರಿಗೆ ಮಾಡ್ತೀನಿ ಅಮ್ಮ ಅಂದ್ಲು. ಹೌದಾ ನೀನು ಗಂಡ ಊರಾಗ ಅಂದ್ಲು. ಊರಾಗ ಗಂಡ ನೀನು ಯಲಹಂಕದಾಗ ಅಂದೆ. ಒಂದು 2 ನಿಮಿಷ ಕಂಡು ಹಿಡ್ಬಿಡ್ತೀನಿ ಸರ್ ನಾನು ಆಗಲೇ. ನಂಗೆ ಗೊತ್ತಾಗ್ಬಿಡುತ್ತೆ. ಆಕೆ ನೋಡಿದ್ನಿ ನಾನು. ಮನೆ ಕಟ್ಸೀನಿ ಅಂದ್ಲು. ಕಟ್ಸಿರ್ಬೇಕು ಬೇಯಿಸಿದ್ದಿ ಅಂದೆ. ಮನುಷ್ಯನಾಗ ಅಂದೆ. ಅವ್ರು ಕಂಡಕ್ಟರ್ ಹೇಳ್ಕೈತಿ ಬಿಟ್ಟು ಬೆರ್ಕೈತ್ಲಿ ಎಪ್ಪತ್ತು ಕಟ್ಸಿರ್ಬೇಕು ಕಳೆ ಬೇಯಿಸಿನದಿದ್ದೇವ ಅಂದೆ. ಹಿಡಿತೇವ ಅಂದೆ. ಇಷ್ಟೊತ್ತು ಅಮ್ಮ ನಮ್ಮ ಜೊತೆಗಿದ್ದು ನಿಮ್ಮ ಕಷ್ಟ, ಈ ಹಾದಿ, ಏನು ಕಲ್ಲು ಮುಳ್ಳಿನ ಹಾದಿ, ಅದಕ್ಕೂ ಏನಾದರೂ ಹೇಳ್ಬೋದು ಅಂದರೆ ಹೇಳ್ಬೋದು, ಆದರೆ ಪದ ಸಿಗ್ತಾಯಿಲ್ಲ ಅಷ್ಟೇ. ಇಂಥ ಹಾದಿಯಲ್ಲಿ ಹೋರಾಡಿ ಸುಮಾರು 10, 15, 20 ವರ್ಷ ಈ ಕ್ರೌರ್ಯಗಳನ್ನ ತಡ್ಕೊಂಡು, ಮಾನಸಿಕವಾಗಿ, ದೈಹಿಕವಾಗಿ ಹಿಂಸೆಗಳನ್ನ ತಡ್ಕೊಂಡು 4 ಜನ ಮಕ್ಕಳನ್ನ ಸಾಕಿ, ಈ ಕಡೆ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿಯನ್ನು ಕಳ್ಕೊಂಡು, ಮಕ್ಕಳು ಕಳ್ಕೊಂಡು, ಸಾಕೋ ವಯಸ್ಸಲ್ಲಿ ಮಕ್ಕಳನ್ನ ಕಳ್ಕೊಂಡು, ಮಕ್ಕಳು ಆಶ್ರಯನೂ ಇಲ್ದೇ 2 ಹೆಣ್ಮಕ್ಳನ್ನ ಮದುವೆ ಮಾಡಿ ಹೋರಾಟ ಮಾಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇಂಥ ವಯಸ್ಸಲ್ಲೂ ನೀವು ಹೋರಾಟ ಮುಂದುವರಿಸ್ತಾ ಇದ್ದೀರಿ. ನೀವು ಒಂದು ಮಾತು ಹೇಳಿದ್ರಿ, ನನಗೆ ಇನ್ನೂ ಚೆನ್ನಾಗಿ ಅರ್ಥ ಇದೆ. ಒಂದು ಕಾಲದಲ್ಲಿ ನಿಮ್ಮಂಥ ಕಾಲದಲ್ಲಿ ಹೊಟ್ಟೆಗೆ ಅನ್ನ ಇಲ್ಲದೆ, ಊಟ ಇಲ್ಲದೆ ಇಂಥ ವೃತ್ತಿಗೆ ಬರ್ತಾಯಿದ್ರು, ಮಾಡ್ತಾಯಿದ್ರು, ಇಲ್ಲ ಬಲವಂತವಾಗಿ ಶೋಷಣೆಯಾಗಿ ಕತ್ತಿಡಿದು ಇಂಥ ಕ್ರೌರ್ಯಕ್ಕೆ ದಬ್ತಾ ಇದ್ದಂಥ ವ್ಯವಸ್ಥೆಗಳಿತ್ತು. ಆದರೆ ಇವತ್ತು ಇಂಥ ವ್ಯವಸ್ಥೆಗಳಿಲ್ಲ ಅಂದ್ರೂ ನೀವು ಹೇಳ್ದಂಗೆ ಹಣ ಮಾಡೋದಕ್ಕೆ ಇದನ್ನು ಒಂದು ವೃತ್ತಿ ಮಾಡ್ಕೊಂಡು ಮುಂದುವರಿಸ್ತಾ ಇದ್ದಾರೆ. ಈ ನಿಮ್ಮ ಮಾತನ್ನಾದರೂ ಕೇಳಿ ಈ ಸಮಾಜ ಬದಲಾಗಲಿ, ಈ ಕ್ರೌರ್ಯತೆ, ಈ ಗಂಡು ಮಕ್ಕಳಲ್ಲಿರುವಂಥ ಈ ಕ್ರೌರ್ಯ ಕಮ್ಮಿ ಆಗಲಿ, ಹೆಣ್ಮಕ್ಳಲ್ಲಿರುವಂಥ ಈ ಹಣ ಮಾಡೋ ದಂಧೆಗಳಾಗಲಿ ಇಂಥವಾಗಲಿ ಕಮ್ಮಿ ಆಗಲಿ, ನಿಮ್ಮ ಹೋರಾಟ ನಿರಂತರವಾಗಲಿ ಅಂತ ಕೇಳ್ಕೊಂಡು ಮತ್ತೊಮ್ಮೆ ಮಹಿಳಾ ದಿನಾಚರಣೆದ ಶುಭಾಶಯಗಳು. ನಿಮ್ಮ ಹೋರಾಟ ನಿರಂತರವಾಗಿರಲಿ. ಧನ್ಯವಾದಗಳು. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ.